ಓಕೆ, ಸ್ಟಾರ್ಟ್ ಮಾಡೋಣ. ಹಿಂದಿನ ಒಂದು ಕ್ಲಾಸ್ ಒಳಗಡೆ ನಾವು ಇವತ್ತು ಈ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಮತ್ತೆ ಯಾವ ರೀತಿಯಾಗಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಬರುವಂತ ಆಪ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸಿಕೊಂಡು ಇವತ್ತು ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿತಾ ಇದೀವಿ. ಜೊತೆಗೆ ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ಕೂಡ ನಿಮ್ಗೆ ಸಂಪೂರ್ಣವಾಗಿ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ನಾವು ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಮಾಡ್ಲಿಕ್ಕೆ ಬರತ್ತಾ ಅನ್ನೋದನ್ನು ಕೂಡ ನಾವು ಸಂಪೂರ್ಣವಾಗಿ ಇವತ್ತು ಕಲಿಬೇಕಾಗಿರುವಂತದ್ದು. ಅದನ್ನ ನಾವು ಯಾವ ರೀತಿಯಾಗಿ ಮಾಡಬಹುದು ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದಾನೆ. ಏನ್ ಸರ್ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನಾವು ಮದುವೆ ಕಾರ್ಡು ಮಾಡಬಹುದಾ ಅಂತೇಳಿ ಒಂದು ಪ್ರಶ್ನೆ ಕೂಡ ಆಗ್ಬೋದು. ಯಾಕಂದ್ರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನು ಕೂಡ ಮಾಡಬಹುದು, ಬಟ್ ಅದಕ್ಕೆ ಟೈಮ್ ಬೇಕಾಗ್ತದೆ, ಮತ್ತೆ ಐಡಿಯಾಸ್ ಗಳು ಕೂಡ ಬೇಕಾಗತ್ತೆ. ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು, ಯಾವ್ದನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ನಿಮ್ಮ ಐಡಿಯಾ ಇರಬೇಕು. ಅವಾಗ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಏನು ಬೇಕಾದ್ರೂ ಕೂಡ ನೀವೇನ್ ಮಾಡ್ಕೋಬಹುದು ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಡಿಸೈನ್ಸ್ ಗಳನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಯಾಕಂದ್ರೆ ಈ ರೀತಿಯಾಗಿರುವಂತಹ ಒಂದು ಮದುವೆ ಕಾರ್ಡ್ ಆಗಿರ್ಬೋದು, ಅಥವಾ ಒಂದು ಪೋಸ್ಟರ್ಸ್ ಆಗಿರ್ಬೋದು, ಪಾಂಪ್ಲೆಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಡಿಸೈನ್ ಮಾಡುವಂತ ಸಾಫ್ಟ್ವೇರ್ ಯಾವುದು ಅಂತ ನಮ್ಗೆ ಹೆಂಗ್ ಗೊತ್ತಿರ್ತದ, ಕೋರಲ್ ಡ್ರಾ ಒಳಗೆ ಮಾಡ್ತಾರ, ಬಿಟ್ರೆ ಪೇಜ್ ಮೇಕರ್ ಒಳಗೆ ನಾವು ಮಾಡ್ಲಿಕ್ಕೆ ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಯಾಕಂದ್ರೆ ಸ್ಟುಡಿಯೋದೊಳಗೆ ಅಲ್ಲಿ ಇಲ್ಲಿ ಹೋಗಿ ನೀವು ಕೂಡ ಮದುವೆ ಕಾರ್ಡ್ಸ್ ಗಳನ್ನ ಮಾಡಿಸ್ಕೊಂಡಿರ್ತೀರಿ. ಅವಾಗ ಅವ್ರೇನ್ ಮಾಡಿರ್ತಾರೆ, ಕೋರಲ್ ಡ್ರಾ ಸಾಫ್ಟ್ವೇರ್ ಅಥವಾ ಪೇಜ್ ಮೇಕರ್ ಸಾಫ್ಟ್ವೇರ್ ಒಳಗಡೆ ಸಂಪೂರ್ಣವಾಗಿ ನಮ್ಗೆ ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಯಾವುದೇ ಪತ್ರಿಕೆಗಳನ್ನು ಕೂಡ ಒಂದು ಕೋರಲ್ ಡ್ರಾ ಒಳಗಡೆ ಮಾಡಿರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ಯಾವ ರೀತಿಯಾಗಿ ನೀವು ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು ಇವತ್ತು ಮದುವೆ ಕಾರ್ಡ್ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ಓಕೆ, ಮೊದಲಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಸ್ಟಾರ್ಟ್ ಅನ್ನೋ ಬಟನ್ ಅಲ್ಲಿ ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದ್ದೇನೆ. ಓಪನ್ ಮಾಡ್ತಿದ್ದಾನೆ, ಸಂಪೂರ್ಣವಾಗಿ ಬ್ಲಾಂಕ್ ಪೇಜ್ ಆಗಿ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನೀವು ಪ್ರತಿದಿನ ಓಪನ್ ಮಾಡಿದ್ರು ಇದೇ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಓಪನ್ ಆದ ನಂತರ ನಾವೇನ್ ಮಾಡ್ಬೇಕಾಗಿದೆ, ಇದು ಡೈರೆಕ್ಟ್ ಆಗಿ ಒಂದು ಸೈಜ್ ಒಳಗೆ ಬಂದ್ಬಿಟ್ಟಿರ್ತದೆ, ಗೊತ್ತಾಗ್ತದ. ಯಾವುದೋ ಒಂದು ಸೈಜ್ ಅಂದ್ರೆ ಈ ಒಂದು ಪೇಜ್ ಯಾವ ಒಂದು ಸೈಜ್ ಒಳಗೆ ಬರ್ತದೆ ಸರ್ ಸ್ಟಾರ್ಟಿಂಗ್ ಮಾಡಿದ ನಂತರ ಅಂದ್ರೆ ನಾವು ಪೇಜ್ ಲೇಔಟ್ ಒಳಗೆ ಹೋಗಿ ನೋಡಿದಾಗ ಎಲ್ಲಿ ಹೋಗಿ ನೋಡ್ಬೇಕಲ್ಲಿ ನಾವು ಎಲ್ಲಿ ಹೋಗಿ ನೋಡ್ಬೇಕ್ರಿ, ಪೇಜ್ ಲೇಔಟ್ ಒಳಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಕಾಣಿಸ್ತಾ ಇರತ್ತೆ. ಎಲ್ಲಿ ಕಾಣಿಸ್ತಾ ಇದೆ, ಪೇಜ್ ಸೈಜ್ ಅನ್ನೋದು ಕಾಣಿಸ್ತಾ ಇರತ್ತೆ, ಗೊತ್ತಾಗ್ತಿದ್ಯಾ. ಈ ಒಂದು ಪೇಜ್ ಸೈಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಸೈಜ್ ಗಳನ್ನ ಚೇಂಜಸ್ ಮಾಡ್ಕೋಬಹುದು. ಇದು A4 ಸೈಜ್ ಅಲ್ಲಿ ನಾವು ಪೇಜ್ ಅನ್ನ ತಗೊಂಡಿರ್ತೀವಿ. ಈ ಒಂದು ಪೇಜ್ಗೆ ನಾನು ಏನ್ ಮಾಡ್ಕೋಬೇಕಾಗಿದೆ, ಅಡ್ ಮಾಡ್ಕೋಬೇಕಾಗಿದೆ. ಓಕೆನಾ, ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಆರ್ಗನೈಸೇಷನ್ ಒಳಗೆ ಹೋಗಿ ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ನನ್ಗೆ ಏನಾಗಿರ್ತದೆ ಪೇಜ್ ಈ ರೀತಿಯಾಗಿ ಅಡ್ಡ ಒಳಗೆ ಆಗಿರ್ತದೆ. ಬಟ್ A4 ಅಂದ ತಕ್ಷಣ ಬಹಳ ದೊಡ್ಡದ ಹಾಳಿ ಒಳಗೆ ನಾವೇನ್ ಮಾಡತ್ತೀವಿ, ಡಿಸೈನ್ ಮಾಡತ್ತೀವಿ ಅಂತ ಅನ್ಕೋರಿ. ಇಲ್ಲ ಸರ್ ಸ್ವಲ್ಪ ಬಹಳ ಕಡಿಮೆ ಬೇಕು, ಬರೀ 4x6 ಅಂದ್ರೆ ನಮ್ಮ ಒಂದು ಕೈ ಇರ್ತೈತಲ್ಲ, ಆ ಒಂದು ಕೈಯಷ್ಟು ಒಂದು ಅಂಗೈ ಇರ್ತದಲ್ಲ ಅದರಷ್ಟು ಸೈಜಿನ ಒಂದು ಕಾರ್ಡ್ ಬೇಕಾಗಿದೆ. ಸಪೋಸ್ ಒಂದು 8x10 ಬೇಕಾಗಿದೆ, 8x12 ಬೇಕಾಗಿದೆ. ಈ ರೀತಿಯಾಗಿ ಸೈಜ್ ಗಳು ಕೂಡ ನಿಮ್ಗೆ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಇಡ್ಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ಹೋಗಿ ಅಂದ್ರೆ ಸೈಜ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಮೋರ್ ಸೈಜ್ ಅಂತ ಬರುತ್ತೆ. ಈ ಒಂದು ಮೋರ್ ಸೈಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿಂದ ಹೈಟ್ ವಿಡ್ತ್ ಕೂಡ ನೀವು ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಬಹುದು. ಕಾಣಿಸ್ತಾ ಇದೆ, ಇಲ್ಲಿಂದ ಸೆಂಟಿಮೀಟರ್ ಅಂತ ಇರುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೇಕು, ಹೈಟ್ ವಿಡ್ತ್ ಕೂಡ ಅದು ಹೆಡರ್ ಮತ್ತೆ ಫೋಟೋ ಇರುತ್ತೆ, ಮೇಲ್ಗಡೆ ಹೆಡ್ಲೈನ್ ಮತ್ತೆ ಒಂದು ಕೆಳಗಡೆ ಒಂದು ಫೋಟೋ ಆದ್ರ ಒಂದು ಸೈಜ್ ಕೂಡ ನೀವು ಚೇಂಜಸ್ ಅನ್ನ ಮಾಡಬಹುದು. ಇಲ್ಲ ಸರ್ ನನಗೆ ಮಾರ್ಜಿನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ 2.54 ಸೆಂಟಿಮೀಟರ್ ಒಳಗಡೆ ಇದ್ದಿರುತ್ತೆ, 4 ಕಡೆ ಮಾರ್ಜಿನ್. ಅವೇನೋ ನಿಮ್ಗೆ ಗೊತ್ತಾಗ್ತಿತ್ತು, ನೀವು ಅದರಲ್ಲಿ ಮಾಡ್ತೀರಂದ್ರೆ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಚೇಂಜಸ್ ಅನ್ನ ಮಾಡ್ಕೋಬೇಕು. ಇಲ್ಲ ಸರ್ ಇಷ್ಟೇ ಇರ್ಲಿ, ನನ್ಗೆ ಏನ್ ಮಾಡ್ಬೇಕಾಗಿದೆ, ಪೇಪರ್ ಸೈಜ್ ಅಷ್ಟೇ ಚೇಂಜಸ್ ಮಾಡ್ಕೋಬೇಕಾಗಿದೆ ಅಂದ್ರೆ ಇಲ್ಲಿಂದಾನು ಕೂಡ ನೀವು ಲೀಗಲ್ ತಗೋಬಹುದು, A3 ತಗೋಬಹುದು. ಈ ರೀತಿಯಾಗಿ ಬೇರೆ ಬೇರೆ ಸೈಜ್ ಗಳನ್ನು ಕೂಡ ನೀವು ಇಲ್ಲಿಂದ ತಗೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ತಗೊಂಡು ನೀವೇನ್ ಮಾಡಬಹುದು, ಕೆಲಸವನ್ನ ಸಂಪೂರ್ಣವಾಗಿ ಮಾಡಬಹುದು. ಬಟ್ ಇದರೊಳಗೆ ನಾನೇನ್ ಮಾಡ್ಬೇಕಾಗಿದೆ, ಸ್ವಲ್ಪ ಕಡಿಮೆ ತಗೋಬೇಕಾಗಿದೆ. ಇನ್ನು ಇಲ್ಲಿ ಆಪ್ಷನ್ಸ್ ಒಳಗೆ ಓಕೆ ಪ್ರಿಂಟ್ ಆಪ್ಷನ್ಸ್ ಅಂತ ಇರುತ್ತೆ, ಇದೇನು ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ, ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ. ಇಲ್ಲಿಂದ ಸೈಜ್ ನೀವು ಕೂಡ ಏನ್ ಮಾಡ್ಕೋಬಹುದು, ಸೆಂಟಿಮೀಟರ್ ಒಳಗೆ ಇರುವಂತದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಓಕೆ, 21 ಇರೋದನ್ನ ನಾನು 18 ಸೆಂಟಿಮೀಟರ್ ಮಾಡ್ಕೋತೀನಿ. 29 ಇರೋದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಅಲ್ಲಿ 20 ಸೆಂಟಿಮೀಟರ್ ಮಾಡ್ಕೋತೀನಿ. ಓಕೆ ಮಾಡ್ಕೋತೀನಿ. ಆಟೋಮೆಟಿಕ್ ಸೈಜ್ ಏನಾಗುತ್ತೆ ಈ ರೀತಿಯಾಗಿ ಬದಲಾವಣೆಯನ್ನ ನಾವು ಮಾಡ್ಕೋಬಹುದು. ಗೊತ್ತಾಗ್ತಿದೆ, ಕಂಟ್ರೋಲ್ Z ಮಾಡ್ಕೋತೀನಿ. ನಾನು A4 ಸೈಜ್ ಒಳಗಡೆ ಇಟ್ಕೊಂಡು ಇವತ್ತು ನಿಮ್ಗೆ ಏನ್ ಮಾಡ್ತಾ ಇದ್ದೇನೆ, ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ಯಾವುದೇ ಒಂದು ಡಿಸೈನ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಒಂದು ಮಟೀರಿಯಲ್ಸ್ ಗಳನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದ. ತಿಳಕ್ಕೆ ತಂದು ಹೇಳೋದು, ಯಾಕಂದ್ರೆ ಮದುವೆ ಕಾರ್ಡ್ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡೋದು ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಫೋಟೋಸ್ ಗಳು ಹಾಕ್ಬೇಕು, ಡಿಸೈನ್ಸ್ ಗಳು ಬರಬೇಕು, ಮತ್ತೆ ಕೆಳಗಡೆ ಇನ್ನಿತರ ಬಹಳ ಡಿಸೈನ್ ಗಳನ್ನ ಅಲ್ಲಿ ಹಾಕ್ಬೇಕಾಗ್ತದ.
ಅವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು, ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ನಾನು ಸಂಪೂರ್ಣವಾಗಿ ಇಲ್ಲೇ ನಾನು ಡೌನ್ಲೋಡ್ ಮಾಡಿ ನಾನು ಆನ್ಲೈನ್ ಒಳಗಡೆಯಿಂದ ಏನ್ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಆನ್ಲೈನ್ ಕ್ಲಾಸ್ ಒಳಗಡೆ ನೋಡಿ ಇವೆಲ್ಲವನ್ನು ಕೂಡ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ಉಪಯೋಗಿಸ್ಕೊಂಡು ನಿಮ್ಗೆ ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ತಗೊಂಡು ಇವತ್ತು ಒಂದು ಮದ್ವಿ ಕಾರ್ಡ್ ಅನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೇನೆ. ಅಂದ್ರೆ ಡಿಸೈನ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ತಾ ಇದ್ದೀನಿ. ಓಕೆ, ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಗಣೇಶ ಒಂದು ಇಮೇಜ್ ಇದೆ, ಈ ಒಂದು ಇಮೇಜ್ ತಗೋಬೇಕಾಗಿದೆ. ಅಥವಾ ಈ ರೀತಿಯಾಗಿ ಬಹಳಷ್ಟು ಇಮೇಜ್ ಗಳನ್ನು ಕೂಡ ನಾನು ಆನ್ಲೈನ್ ಮುಖಾಂತರ ಇವು ಮಟೀರಿಯಲ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಯಾಕಂದ್ರೆ ಮದ್ವಿ ಕಾರ್ಡ್ ಮಾಡ್ಬೇಕಂದ್ರೆ ಇವೆಲ್ಲ ಬೇಕಾಗ್ತಾವ ಅಂತೇಳಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನೀವು ಕೂಡ ಮದ್ವಿ ಕಾರ್ಡ್ ಆಗಿರ್ಬೋದು, ಇನ್ನಿತರ ಒಂದು ಬರ್ತ್ಡೇ ಪೋಸ್ಟರ್ ಗಳಾಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಒಂದು ಪೋಸ್ಟರ್ ಗಳು ಮತ್ತೆ ಡಿಸೈನ್ಸ್ ಗಳನ್ನ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಮಟೀರಿಯಲ್ಸ್ ಗಳನ್ನ ಡೌನ್ಲೋಡ್ ಮಾಡಿ ಒಂದ್ ಕಡೆ ಇಟ್ಕೋಬೇಕು. ಇಟ್ಕೊಂಡು ಡಿಸೈನ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಗೊತ್ತಾಗ್ತಿದೆ? ನಾನು ಇದನ್ನ ಕ್ಲೋಸ್ ಮಾಡ್ಕೊಂಡು ಮತ್ತೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನು ಓಪನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿ ನನ್ಗೇನ್ ಬೇಕಾಗಿದೆ, ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ಒಂದು ಗಣೇಶನ ಒಂದು ವಿಗ್ರಹವನ್ನ ತಂದು ಇಡಬೇಕಾಗಿದೆ, ಒಂದು ಫೋಟೋವನ್ನ ತಗೋಬೇಕಾಗಿದೆ. ಅದಕ್ಕಿಂತ ಮುಂಚೆ ಇಲ್ಲಿಂದನೂ ಕೂಡ ಸಂಪೂರ್ಣವಾಗಿ ಬರಿಬಹುದು. ಏನೇನ್ ಬರೆಯೋಣ, ಇಲ್ಲಿಂದ ಯಾರ್ದೋ ಒಂದು ಮದುವೆ ಒಂದು ಕರೆಯೋಲೆ ಇದೆ ಅನ್ನೋದನ್ನ ಇರುತ್ತಲ್ಲ, ಅದನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಬರೆದು ಬಿಡ್ಬೇಕಾಗ್ತದೆ. ಓಕೆ, ನಾನೇನ್ ಮಾಡ್ತೀನಿ, ಅಲ್ಲಿ ಬರಿಬೇಕಾಗಿತ್ತು ಅಂದ್ರೆ ಕನ್ನಡದಲ್ಲೇ ಬರಿತಾ ಇದ್ದೇನೆ. ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನುಡಿ ಡೈರೆಕ್ಟ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಿದ್ದಾನೆ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಏನಾಗ್ತದೆ, ನುಡಿ ನಮ್ಗೆ ಇಲ್ಲಿ ಓಪನ್ ಆಗಿರುತ್ತೆ, ಅದು ಟಾಸ್ಕ್ ಬಾರ್ ಒಳಗೆ ಓಪನ್ ಆಗಿಬಿಡ್ತದೆ. ಓಕೆ, ಓಪನ್ ಆದ ನಂತರ ಏನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕ್ರಿ, ಇಲ್ಲಿ ಹೋಮ್ ಒಳಗೆ ಹೋಗಿ ನಾವೇನ್ ಮಾಡ್ಬೇಕು, ಆ ಒಂದು ನುಡಿ ಅಕ್ಷರಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿಂದ ಕನ್ನಡ ಅಕ್ಷರಗಳನ್ನ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ಕನ್ನಡ ಒಣಜು ಅಂತ ಒಂದು ಅಕ್ಷರಗಳನ್ನ ಸೆಲೆಕ್ಷನ್ ಮಾಡಿ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಈಗ ಏನ್ ಮಾಡ್ಕೋಬಹುದು ನೀವು ಸಂಪೂರ್ಣವಾಗಿ ಮಠ್ ಪರಿವಾರದ ಮದುವೆ ಆಮಂತ್ರಣ ಅಂತ ನಾನು ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ಓಕೆ, ಮಠ್ ಪರಿವಾರದ ಮದುವೆಯ, ಓಕೆ, ಮಠ್ ಪರಿವಾರ ಸಾಕು, ಮದುವೆಯ ಆಮಂತ್ರಣ, ಪರಿವಾರದವರ ಅಂತ ಬರಿಬೇಕು. ಆಕ್ಚುಲಿ ದವರ ಮದುವೆಯ, ಓಕೆ, ಮದುವೆಯ ಆಮಂತ್ರಣ, ಓಕೆ, ಆಮಂತ್ರಣ ಅಂತ ನಾನು ಬರಿಬೇಕಾಗಿದೆ. ಓಕೆ, ಮಠ್ ಪರಿವಾರದ ಮದುವೆ ಆಮಂತ್ರಣ ಅಂತ ಬರಿಬೇಕಾಗಿದೆ. ಹೌದಾ, ಈಗೇನ್ ಮಾಡ್ತೀನಿ, ಇದು ಸೆಂಟರ್ ಒಳಗೆ ಬರ್ಬೇಕು ಸರ್, ಇಲ್ಲ ಸರ್ ಇದು ಒಂದು ಡಿಸೈನ್ ಒಳಗೆ ಬರ್ಬೇಕಾಗಿದೆ ನನ್ಗೆ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಂಟ್ರೋಲ್ ಎಕ್ಸ್ ಅಂತ ಮಾಡ್ಕೊಂಡ್ಬಿಡಿ. ಎಲ್ಲಿ ಹೋಗ್ಬೇಕು, ಡಿಸೈನ್ ಒಳಗೆ ಅಕ್ಷರ ಬರಬೇಕು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ವರ್ಡ್ ಆರ್ಟ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರುವಂತ ಇವೆಲ್ಲ ಡಿಸೈನ್ಸ್ ಗಳು ಕೂಡ ನಿಮ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಒಂದು ಡಿಸೈನ್ ಬೇಕಾಗಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬರ್ದಿರುವಂತ ಅಕ್ಷರಗಳನ್ನ ಕಂಟ್ರೋಲ್ ಕಾಪಿ ಮಾಡ್ಕೊಂಡಿದೆ, ಕಂಟ್ರೋಲ್ ವಿ ಮಾಡ್ಕೋತೀನಿ. ಆಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದಾನು ಕೂಡ ನೀವೇನ್ ಮಾಡ್ಬೇಕು, ಅವುಗಳನ್ನ ನುಡಿ ಅಕ್ಷರ ಅಲ್ಲಿ ಸಂಪೂರ್ಣವಾಗಿ ತಗೋಬೇಕಾಗ್ತದೆ. ಗೊತ್ತಾಗ್ತದೆ? ನುಡಿ ಒಳಗಡೆ ನೀವೇನ್ ಮಾಡ್ಬೇಕು, ಇವು ಅಕ್ಷರಗಳನ್ನ ಬದಲಾವಣೆ ಮಾಡ್ಕೋಬಹುದು. ಬಹಳಷ್ಟು ಇರುತ್ತೆ ನುಡಿ ಒಳಗಡೆ, ಬೇರೆ ಬೇರೆ ಒಂದು ಸ್ಟೈಲ್ ಒಂದೇ ಮತ್ತೆ ಫಾಂಟ್ ಗಳು ಕೂಡ ಸಿಗ್ತವೆ. ನಿಮ್ಗೆ ಯಾವ್ದು ಬೇಕು ಆ ಒಂದು ಫಾಂಟ್ ಅನ್ನ ಆ ಒಂದು ಸ್ಟೈಲ್ ಒಳಗಡೆ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಇಟ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ ಡಿಸೈನ್ಸ್ ಗಳನ್ನ ಮಾಡಬಹುದು. ಗೊತ್ತಾಗ್ತಿದ್ದಾನೆ ಹೇಳೋದು? ಬಹಳಷ್ಟು ಈಸಿ ಆಗಿರುತ್ತೆ. 15 ಅಂತ ಕ್ಲಿಕ್ ಮಾಡ್ಕೋರಿ, ಈ ರೀತಿಯಾಗಿರುತ್ತೆ. ಇಲ್ಲ ಸರ್ ಬೇರೆ ಬೇಕು ನನಗೆ 16 ಮಾಡ್ಕೋರಿ, ಇದು ಚೆನ್ನಾಗಿರುತ್ತೆ. ಓಕೆ, ನಾನೇನ್ ಮಾಡ್ತೀನಿ, ಓಕೆ ಮಾಡ್ತಿದ್ದಾನೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಡಿಸೈನ್ ಆಗಿ ಬರುತ್ತೆ. ಓಕೆ, ಬಹಳ ಚಂದ ಬರ್ತಾವ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗೂ ಕೂಡ ತಯಾರು ಮಾಡಬಹುದು. ಬಟ್ ಅದಕ್ಕೆ ತೆಲಿಬೇಕಾಗ್ತದೆ, ಸುಮ್ಮನೆ ಮಾಡಕ್ ಬರುವುದಿಲ್ಲ. ಸರ್ ಅದು ಬೇರೆ ಸಾಫ್ಟ್ವೇರ್ ಒಳಗೆ ಮಾಡ್ತಾರಿ, ಇದ್ರೊಳಗೆ ಹೆಂಗ್ ಮಾಡಕ್ ಬರ್ತದೆ ಅಂತೇಳಿ ಅನಿಸ್ತದ. ಬಟ್ ಪ್ರಯತ್ನ ಮಾಡಿದ್ರೆ ಎಲ್ಲವನ್ನು ಕೂಡ ಸಾಧಿಸಬಹುದು. ಗೊತ್ತಾಗ್ತದ? ಓಕೆ, ಇದನ್ನು ಲಾಕ್ ಆಗಿರ್ತದೆ. ಇದಕ್ಕೇನ್ ಮಾಡ್ಬೇಕು, ಫ್ರೀ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೈಕ್ರೋಸಾಫ್ಟ್ ವರ್ಡ್ ಒಳಗ ಇದು ನಾನು ಸರಸ್ತಾ ಇದೀನಿ, ಎಲ್ಲಿ ಕೂಡ ಸರಿತಾ ಇಲ್ಲ ಇಲ್ಲಿಂದ. ಓಕೆ, ಅವಾಗ ನಾನು ಏನ್ ಮಾಡ್ತೀನಿ, ಫಾರ್ಮೆಟ್ ಒಳಗೆ ಹೋಗಿ ಇಲ್ಲಿಂದ ಟೆಕ್ಸ್ಟ್ ವಾರ್ಪಿಂಗ್ ಅಂತ ಬರುತ್ತೆ. ಅವಾಗ ಇದ್ರಲ್ಲಿ ಏನ್ ಮಾಡ್ಬೇಕು, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಯಾವುದೇ ಒಂದು ಅಕ್ಷರಗಳು ನಿಮ್ಗೆ ಈ ರೀತಿಯಾಗಿ ಸರಿಸಲಿಕ್ಕೆ ಅವಕಾಶ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅದು ಲಾಕ್ ಆಗಿರುತ್ತೆ. ಅದನ್ನ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನ ಮಾಡ್ಕೊಂಡಾಗ ಫ್ರೀ ಆಗಿ ಬಿಡುತ್ತೆ. ನೋಡ್ಬೋದು, ಸಂಪೂರ್ಣವಾಗಿ ಏನಾಗಿರತ್ತೆ, ಫ್ರೀ ಆಗಿ ಬಿಟ್ಟಿರ್ತದೆ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನ ಮಠ್ ಪರಿವಾರದ ಅಂತ ಹೇಳಿದೆಯಲ್ಲ, ಅದು ಮೇಲ್ಗಡೆ ಹೋಗ್ಬೇಕು ಸರ್, ಇದು ಕೆಳಗಡೆ ಎಂಟರ್ ಬರಬೇಕು, ಇದನ್ನ ಎಡಿಟ್ ಮಾಡ್ಕೋಬೇಕಾಗಿತ್ತು ನಾನಂದ್ರೆ ನೀವೇನ್ ಮಾಡ್ಬೇಕು, ಅಥವಾ ಇಷ್ಟೇ ಇರ್ಲಿ, ಏನ್ ತಪ್ಪೇನಿಲ್ಲ, ಕರೆಕ್ಟ್ ಇದೆ. ಓಕೆ, ಇದರ ಮೇಲ್ಗಡೆ ನಾನು ಇದನ್ನ ಇನ್ನು ಸ್ವಲ್ಪ ಕೆಳಗೆ ತಗೋತೀನಿ. ಓಕೆ, ಇಷ್ಟು ತಗೊಂಡು ಏನ್ ಮಾಡ್ತೀನಿ, ಇದರ ಮೇಲ್ಗಡೆ ಒಂದು ಕಳಸಬೇಕಾಗಿದೆ. ಓಕೆ, ಒಂದು ಏನ್ ಇರ್ತಿತ್ತಲ್ಲ ಮದುವೆ ಒಳಗೆ ನೋಡಿರ್ತೀರಿ, ಇಲ್ಲ ಒಂದು ಕುಂಭದ ಕಳಸ ಇಟ್ಟಿರ್ತಾರ, ಆ ಒಂದು ಕಳಸನ ತಗೊಂಡ್ ಬರ್ಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಒಂದು ಪಿಕ್ಚರ್ಸ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತ ಪಿಕ್ಚರ್ಸ್ ಗಳನ್ನ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿಂದ ಓಪನ್ ಮಾಡ್ಕೋತಾ ಇದೀನಿ. ಡೆಸ್ಕ್ಟಾಪ್ ಮೇಲೆ ಇಟ್ಟಿರುವಂತ ಫೈಲು ಆನ್ಲೈನ್ ಒಳಗಡೆ ಇರುವಂತ ಈ
ರೀತಿಯಾಗಿ ಪೋಸ್ಟರ್ ಅಲ್ಲಿ ನಾನೇನ್ ಮಾಡಿದ್ದೀನಿ, ಇಲ್ಲಿ ಒಂದು ಕಳಿಸಿದೆ, ಡೌನ್ಲೋಡ್ ಮಾಡ್ಕೊಂಡಿದೆ, ಅದನ್ನ ಇನ್ಸರ್ಟ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಇಲ್ಲಿ ಬಂದ್ಬಿಡ್ತದೆ. ಬತ್ತಾ ಈಗೇನ್ ಮಾಡ್ಬೇಕು ಸರ್, ಕೈನೂ ಬರಾಕತ್ತದ ಮತ್ತೆ ಇಲ್ಲಿ ಏನೇನು ಬರಾಕತ್ತಾವಲ್ರಿ, ಇವೆಲ್ಲವನ್ನು ಕೂಡ ನನಗೆ ಬೇಕಾಗಿಲ್ಲ. ನನ್ಗೇನ್ ಬೇಕು, ಜಸ್ಟ್ ಫಾರ್ ಒಂದು ಕಳಿಸ್ಬೇಕಾಗಿದೆ. ಅವಾಗ ಇದಕ್ಕೆ ಅಷ್ಟಕ್ಕೆ ತಗೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕ್ರಾಪ್ ಅನ್ನೋದು ಕಾಣಿಸ್ತಾರತ್ತೆ ಮೇಲ್ಗಡೆ. ಓಕೆ, ಈ ಒಂದು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ರಾಪ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಓಕೆ, ಸಂಪೂರ್ಣವಾಗಿ ಹೊರಗಡೆದು ಹೋಗ್ಬಿಡ್ತದ, ಅದಷ್ಟೇ ಉಳ್ಕೊಂಡ್ಬಿಡ್ತದೆ. ನನ್ಗೆ ಎಷ್ಟು ಬೇಕು ಅದಷ್ಟೇ ನೀವು ತಗೊಂಡು ಏನ್ ಮಾಡ್ಬೋದು, ಇದಕ್ಕೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಳ್ಳಿ, ಫ್ರೀ ಆಗಿಬಿಡ್ತದ. ಇದನ್ನ ಎಲ್ಲಿ ಬೇಕು ಅಲ್ಲಿ ನೀವೇನ್ ಮಾಡ್ಬೋದು, ಸ್ವಲ್ಪ ಮೇಲ್ಗಡೆಯಿಂದ ಸಣ್ಣ ಮಾಡ್ಕೊಂಡು ಮೇಲ್ಗಡೆ ಇಟ್ಬಿಡ್ರಿ, ಬಂದ್ಬಿಡ್ತದ. ಶಬಾಷ್. ಮತ್ತಾ ನಾ ಪರಿವಾರದ ಮದುವೆ ಆಮಂತ್ರಣ ಅಂತ ಬರ್ದೆ. ಇಲ್ಲಿ ಏನಾಗಬೇಕು, ಒಂದು ಗಣೇಶನ ವಿಗ್ರಹ ಅಂದ್ರೆ ಒಂದು ಮೂರ್ತಿ ಬರಬೇಕಾಗಿದೆ ನನಗೆ. ಅದರ ಹೆಂಗ್ ತಗೋಬೇಕು, ಅದನ್ನು ಕೂಡ ಇನ್ಸರ್ಟ್ ಒಳಗೆ ಹೋಗ್ಬೇಕು, ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿಂದ ಗಣೇಶನ ಒಂದು ಇಮೇಜ್ ಕೂಡ ತಗೊಂಡಿದ್ದೆ, ಬೇರೆ ಬೇರೆ ಇಮೇಜ್ಗಳು ಕೂಡ ಇದಾವೆ. ನಿಮ್ಗೆ ಇಷ್ಟವಾಗಿರುವಂತ ಇಮೇಜ್ ಅನ್ನ ನೀವು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ, ತಗೋಬಹುದು. ನಾನೇನ್ ಮಾಡ್ತೀನಿ, ಇದರಲ್ಲಿ ನಾನು ಯಾವುದು ಈ ಒಂದು ಗಣೇಶನ ವಿಗ್ರಹವನ್ನ ತಗೊಂಡು ಇನ್ಸರ್ಟ್ ಮಾಡ್ಕೋತೀನಿ, ಬಂದ್ಬಿಡ್ತದೆ. ಬತ್ತಾ ಅದನ್ನು ಕೂಡ ಹೆಂಗ್ ಬಂದದ, ಅಕ್ಷರ ಕೆಳಗೆ ಹೋಗ್ಯದ ನೋಡ್ರಿ, ಲಾಕ್ ಆಗಿರ್ತದ. ಅದಕ್ಕೆ ಏನ್ ಮಾಡ್ಬೇಕು, ಮತ್ತೆ ಟೆಕ್ಸ್ಟ್ ವಾರ್ಫಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಲೇಬೇಕು ನೀವು ಪ್ರತಿ ಬಾರಿನೂ ಕೂಡ ಇಮೇಜ್ ತಗೊಂಡಾಗ. ಆದ್ರೂ ಈಗ ನೋಡ್ರಿ ಅಕ್ಷರ ಮುಚ್ಚಿಬಿಡಕತ್ತದ, ಹೌದಿಲ್ಲ? ಅಕ್ಷರ ಮ್ಯಾಲ್ ಬಂದದ, ಇದಕ್ಕೆ ಅಕ್ಷರಗಳ ಹಿಂದೆ ಕಳಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಬ್ರಿಂಗ್ ಟು ಫ್ರಂಟ್ ಸೆಂಡ್ ಟು ಬ್ಯಾಕ್ ಅಂತಿರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಂದ್ರೆ ಬ್ರಿಂಗ್ ಟು ಫ್ರಂಟ್ ಅಂದ್ರೆ ಹಿಂದಿರುವಂತದನ್ನ ಮುಂದ್ ತಗೊಳ್ಳೋದು, ಮುಂದಿರುವಂತದನ್ನ ಸೆಂಡ್ ಟು ಬ್ಯಾಕ್ ಅಂದ್ರೆ ಹಿಂದೆ ಹೋಗ್ಬಿಡ್ತದ ಗಾಡಿ. ಮತ್ತೆ ಇದಕ್ಕೂ ಕೂಡ ಏನ್ ಮಾಡ್ಬೇಕು, ಬಹಳಷ್ಟು ಬ್ಯಾಕ್ ಗ್ರೌಂಡ್ ಇದೆ, ಅಂದ್ರೆ ಸುಮ್ಮನೆ ಇಲ್ಲಿ ತನ ಸೈಜ್ ಬಂದಿದೆ, ಇದಕ್ಕೂ ಕೂಡ ಕ್ರಾಪ್ ಮಾಡ್ಕೊಳ್ಳೋಣ. ಅವಾಗ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದು, ಇದನ್ನ ಎಷ್ಟು ಬೇಕು ಅಷ್ಟೇ ಕ್ರಾಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಆಮೇಲೆ ಜಾಗ ಅಡ್ಜಸ್ಟ್ಮೆಂಟ್ ನಮ್ಗೆ ಆಗ್ತಾ ಇರಲ್ಲ, ಹಾಗಾಗಿ ಕರೆಕ್ಟ್ ಆಗಿ ಇಷ್ಟನ್ನ ಕ್ರಾಪ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಈ ಒಂದು ಇಲ್ಲಿ ಇಟ್ಕೊಂಡ್ಬಿಡಿ. ಓಕೆ, ಸರಿಯಾಗಿ ಈ ರೀತಿಯಾಗಿ ಇಟ್ಕೊಂಡ್ಬಿಡಿ. ಬತ್ತಾ ಈ ರೀತಿಯಾಗಿ ಒಂದು ಗಣೇಶನ ಒಂದು ಸಿಂಬಲ್ ಕೂಡ ನಾನು ಸಂಪೂರ್ಣವಾಗಿ ಇಟ್ಕೊಂಡಿದ್ದೇನೆ. ನಾಯಕ್ ಪರಿವಾರದ ಮದುವೆ ಆಮಂತ್ರಣ ಅಂತ ಕೊಟ್ಟಿದ್ದೇನೆ. ಇಷ್ಟಂದ್ರೂ ಕೂಡ ನಾವು ಸಂಪೂರ್ಣವಾಗಿ ಡಿಸೈನ್ ಮಾಡ್ಕೊಂಡಿವಿ. ಈ ಕಡೆ ನಿಮ್ಗೆ ಬೇಕಾಗಿರುವಂತಹ ದೇವರುಗಳ ಫೋಟೋ ಬೇಕಂದ್ರೆ ಹಾಕ್ಬೋದು. ಇಲ್ಲ ಸರ್ ಗಣೇಶನ ಫೋಟೋ ನಡೆಯುತ್ತೆ ಅಂದ್ರೆ ಗಣೇಶನ ಫೋಟೋ ನೀವು ಡೌನ್ಲೋಡ್ ಮಾಡ್ಕೊಂಡು ಹಾಕೋಬೇಕಾಗ್ತದೆ, ಗೊತ್ತಾಗ್ತದೆ. ಈ ರೀತಿಯಾಗಿ ಇಟ್ಕೋಬಹುದು. ಮತ್ತೆ ಸರ್ ಬೇರೆ ಬೇರೆದು ಏನಾದರೂ ಹಾಕಬೇಕಾಗಿತ್ತು ಸರ್, ಇದರ ಒಂದು ಕಲರ್ ಬೇರೆದು ಹಾಕಬೇಕಾಗಿತ್ತು, ಹಾಕ್ಬೋದು, ಎಲ್ಲವನ್ನು ಕೂಡ ಹಾಕ್ಬೋದು. ಯಾಕಂದ್ರೆ ಒಮ್ಮೆ ಯಾವುದೂ ಕೂಡ ಯಾರಿಗೂ ಕೂಡ ಇಷ್ಟ ಆಗುದಿಲ್ಲ, ಚೇಂಜಸ್ ಮಾಡಲೇಬೇಕಾಗ್ತದೆ. ಹಂಗಾಗಿ ಏನ್ ಮಾಡ್ತಾರ ಅವರು, ಫೋಟೋ ಅಲ್ಲಿ ನಾವು ಏನೋ ಮದುವೆ ಕಾರ್ಡ್ ಮಾಡಿಸಿದಾಗ ಪಟಕನೆ ಒಂದು ತೋರಿಸ್ತಾರೆ, ಅದು ತೋರಿಸಿದ್ರೆ ಅದೇ ಫೈನಲ್, ಅದರ ಏನೂ ಚೇಂಜಸ್ ಮಾಡಲ್ಲ ಅವರು. ನೀವು 2 ದಿನ ಟೈಮಿಂಗ್ ಕೊಟ್ಟರು ಅದೇ ಚೇಂಜಸ್ ಮಾಡ್ಕೊ ಕೂತ್ ಬಿಡ್ತೀರಿ, ಗೊತ್ತಾಗ್ತದ. ಹಂಗಾಗಿ ಇದಕ್ಕೆ ಏನ್ ಮಾಡ್ಬೇಕು, ಕಲರ್ ಚೇಂಜಸ್ ಮಾಡ್ಬೇಕಾಗಿದೆ ಅಂದ್ರೆ ಫಾರ್ಮೆಟ್ ಒಳಗೆ ಹೋಗ್ಬೇಕು, ಸೇಫ್ ಫಿಲ್ ಕಲರ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಕಲರ್ ಬೇಕಾಗಿದೆ ಆ ಒಂದು ಕಲರ್ ಅನ್ನ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಫಿಲ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರತ್ತೆ. ಯಾವ ಕಲರ್ ಬೇಕೋ ಆ ಕಲರ್ ಫಿಲ್ ಮಾಡ್ರಿ. ಯಾರು ಏನಂತಾರೆ ನಿಮ್ಗೆ, ಹೌದಿಲ್ಲ, ಕಂಪ್ಯೂಟರ್ ನಿಮ್ದು, ಕೆಲಸ ಮಾಡೋರು ನೀವು. ಓಕೆ, ಇವುಗಳಿಗೆ ಕಲರ್ ಆಗಲ್ಲ ದಯವಿಟ್ಟು. ಓಕೆ, ಇವುಗಳನ್ನ ನಾನು ಬ್ಲಾಕ್ ಅಂಡ್ ವೈಟ್ ತಗೊಂಡಿರೋದ್ರಿಂದ ಇವು ಯಾವುದೇ ಕಾರಣಕ್ಕೂ ಕಲರ್ ಆಗಲ್ಲ, ಇದೇ ರೀತಿಯಾಗಿ ಇದ್ದಿರತ್ತೆ. ಮತ್ತೆ ಇವಕ್ಕೂ ಕಲರ್ ಮಾಡಕ್ ಹೋಗಿರಂತೀನಿ, ಗೊತ್ತಾಗ್ತದ. ಇವು ಯಾವಾಗ ಕಲರ್ ಆಗ್ತಾವ ಅಂದ್ರೆ ಒಂದು ಯಾವ್ದು ಪ್ರಿಂಟಿಂಗ್ ಪ್ರೆಸ್ ಮಷಿನ್ ಇರ್ತಾವಲ್ಲ ಅದ್ರ ಒಳಗೆ ಹೋದಾಗ ಏನಾಗ್ತದ, ಒಂದು ಕಲರ್ ಅಲ್ಲಿ ಆಗಿ ನಮ್ಗೆ ಬಂದಿರ್ತದ. ಓಕೆ, ಡಿಜಿಟಲ್ ಕಲರ್ ಆದ್ರೂ ನೀವು ತಗೋಬಹುದು, ಯಾಕಂದ್ರೆ ಕಲರ್ ಇದ್ದಿದ್ದು ತಗೊಂಡ್ರೆ ಇಲ್ಲಿ ಬಹಳ ಸೂಕ್ತ. ನಾನು ಕಲರ್ ಇರ್ಲಾರ್ ತಗೊಂಡಿದ್ದೀನಿ. ಓಕೆ, ಇಷ್ಟನ್ನ ತಗೊಂಡಿದ್ದೀನಿ. ಮತ್ ಪರಿವಾರದ ಮದುವೆ ಆಮಂತ್ರಣ ಅಂತೇಳಿ ಇದನ್ನು ಸ್ವಲ್ಪ ದೊಡ್ಡ ಬೇಕು ಅಂದ್ರೆ ದೊಡ್ಡ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ದೊಡ್ಡದು ಕೂಡ ಆಗ್ತದೆ. ಸ್ವಲ್ಪ ಸಣ್ಣ ಮಾಡ್ರಿ ಸರ್ ಅಂದ್ರೆ ಸಣ್ಣ ಮಾಡ್ಕೊಳ್ಳಿ. ಈ ಕೆಳಗಡೆ ಒಂದು ಲೈನ್ ಅನ್ನ ಹಾಕೊಂಡ್ಬಿಡ್ತೀನಿ ನಾನು, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಇನ್ಸರ್ಟ್ ಒಳಗೆ ಹೋಗಿ ಸೇಪ್ಸ್ ಒಳಗಡೆ ಈ ರೀತಿಯಾಗಿ ಲೈನ್ ಅನ್ನ ತಗೊಂಡು ನಾನು ಏನ್ ಮಾಡ್ತೀನಿ, 1-2 ಲೈನ್ಸ್ ಗಳನ್ನ ಇಲ್ಲಿಂದ ಕೆಳಗಡೆ ಮತ್ತೆ ಮೇಲ್ಗಡೆ 1-2 ಲೈನ್ ಗಳನ್ನ ಹಾಕೊಂಡ್ಬಿಡ್ತೀನಿ. ಓಕೆ, ಕಂಪ್ಲೀಟ್ ಇರ್ಲಿ. ಓಕೆ, ಇದನ್ನ ಸ್ವಲ್ಪ ನಾನು ಮತ್ತೇನ್ ಮಾಡ್ತೀನಿ, ಲೈನಿಗೆ ಸ್ವಲ್ಪ ಕೆಳಗಡೆ ತಗೊಂಡು ಮತ್ತೆ ಏನ್ ಮಾಡೋಣ, Ctrl+C Ctrl+V ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಈ ಒಂದು ಲೈನ್ ಅನ್ನ ಸರಿಯಾಗಿ ಈ ರೀತಿಯಾಗಿ ತಗೊಂಡು ಹೋಗ್ಬೇಕು. ಓಕೆ, ಅಂದ್ರೆ ಸ್ವಲ್ಪ ಡಿಸೈನ್ಸ್ ಅನ್ನ ವೆರೈಟಿ ನೀವು ಹೆಂಗ್ ಡಿಸೈನ್ ಮಾಡ್ತೀರಿ ಹಂಗೆ ಚೇಂಜಸ್ ಆಗ್ತದಪ್ಪ, ಅದ್ರಾಗೇನು ದೊಡ್ಡ ಮಾತಿಲ್ಲ. ಓಕೆ, ಈ ರೀತಿಯಾಗಿ ನಾವು ಲೈನ್ಸ್ ಅನ್ನ ಸಂಪೂರ್ಣವಾಗಿ ಇಡಬಹುದು. ಓಕೆ, ಈ ರೀತಿಯಾಗಿ ತಗೊಂಡಾಗ ಇದು ಸ್ವಲ್ಪ ಲೈನ್ ನೋಡ್ರಿ, ಇದು ಸ್ವಲ್ಪ ಲೈನ್ ಬೇಕಾದ್ರೆ ಮುಂದಕ್ಕೆ ಸರಿಸ್ಕೋರಿ. ನಿಮ್ಮ ಒಂದು ಕೀಬೋರ್ಡ್ ಒಳಗೆ ಬಾಣ ಚಿಹ್ನೆ ಇರ್ತದೆ, ಅದರ್ಲಿಂದ ನೀವು ಏನ್ ಮಾಡ್ಬೋದು, ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ, ಸರಿ, ಲೈನ್ ಸ್ವಲ್ಪ ದಪ್ಪ ಆಗ್ಬೇಕ್ರಿ, ಸೆಲೆಕ್ಷನ್ ಮಾಡ್ಕೋರಿ. ಸೆಲೆಕ್ಷನ್ ಮಾಡಿ ಫಾರ್ಮೆಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿಂದ ಆ ಸೇಪ್ ಔಟ್ಲೈನ್ ಅಂತ ಇರುತ್ತೆ, ವಿಡ್ತ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಸ್ವಲ್ಪ ದಪ್ಪ ಮಾಡ್ಕೋಬಹುದು. ಸರ್ ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು ಅಂದ್ರೆ ವಿಡ್ತ್ ಒಳಗೆ ಹೋಗಿ ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೋರಿ. ಓಕೆ, ಈ ರೀತಿಯಾಗಿ ದಪ್ಪ ಲೈನ್ ಆಗ್ತಾ ಇರತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ರೆ ಮತ್ತೆ ಸೇಪ್ ಔಟ್ಲೈನ್ ಒಳಗೆ ಹೋಗಿ ಇದರಲ್ಲಿ ನೀವೇನ್ ಮಾಡ್ಬೇಕು, ಇನ್ನೂ ಸ್ವಲ್ಪ ದಪ್ಪನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಇಟ್ಕೊಂಡಾಗ. ಓಕೆ, ಮತ್ತೆ ಮೇಲ್ಗಡೆ ಸ್ವಲ್ಪ ಖಾಲಿ ಕಾಣಿಸಕತ್ತೈತಿ, ಇಲ್ಲಿನೂ ಕೂಡ ತುಂಬಬಹುದು, ಏನ್
ತಲೆ ಕೆಡಿಸ್ಕೋಬೇಡ್ರಿ ತುಂಬ ಅಂತ. ಓಕೆ, ಇಷ್ಟ ಆದ ನಂತರ ಯಾರ್ದು ಮದುವೆ ಮಾಡಾಕತ್ತೀರಿ ಅನ್ನೋದು ಬರ್ತದೆ ಈಗ. ಹೌದಾ, ನಾನೇನ್ ಮಾಡ್ತೀನಿ, ಇಲ್ಲಿ ಹುಡುಗ ಹುಡುಗಿ ಒಂದು ಫೋಟೋವನ್ನ ಹಾಕ್ಬೇಕಾಗ್ಯದ. ಗೊತ್ತಾಗ್ತದೆ ಇದ್ರೊಳಗೆ ಏನ್ ಮಾಡ್ಬೇಕಾಗ್ಯದ, ಈಗ ಹುಡುಗಂದು ಮತ್ತು ಹುಡುಗಿ ಫೋಟೋ ಇಲ್ಲಿ ಹಾಕ್ಬೇಕಾಗ್ಯದ. ಅವಾಗ ಏನ್ ಮಾಡ್ಬೇಕು, ನಾನು ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಒಂದು ಸೇಫ್ಸ್ ಒಳಗಡೆ ಹೋಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ನನ್ನ ಕಡೆ ಇರುವಂತ ಆ ಒಂದು ಹುಡುಗ ಹುಡುಗಿ ಇಮೇಜ್ ಇದೆ, ಇದನ್ನ ತಗೊಂಡು ಇನ್ಸರ್ಟ್ ಮಾಡ್ಕೋತೀನಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಫೋಟೋ ಬಂದಿರ್ತದೆ. ಅದನ್ನ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊರಿ, ಸಂಪೂರ್ಣವಾಗಿ ಫ್ರೀ ಆಗಿಬಿಡುತ್ತೆ. ಇಲ್ಲಿ ತಗೊಂಡ್ ಬರ್ಬೋದು. ಬಟ್ ಈ ರೀತಿಯಾಗಿ ತಗೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು, ಹೌದಿಲ್ಲ. ಇದಕ್ಕೆ ಮತ್ತೆ ಏನೋ ಒಂದು ಡಿಸೈನ್ ಇಲ್ಲಿ ಮಾಡಬೇಕಾಗಿದೆ. ಈ ರೀತಿಯಾಗಿ ತಗೊಂಡ್ರೆ ಇಲ್ಲಿ ಚಂದ ಕಾಣಿಸಕತ್ತಿಲ್ಲ. ಇದನ್ನ ಚಂದ ಕಾಣಿಸ್ಬೇಕಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಇದಕ್ಕೆ ನಾನು ಡಿಲೀಟ್ ಮಾಡ್ಕೋತೀನಿ. ಡಿಲೀಟ್ ಮಾಡಿ ಏನ್ ಮಾಡ್ತೀನಿ, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಸೇಪ್ಸ್ ತಗೋತೀನಿ. ಓಕೆ, ಸೇಪ್ಸ್ ಅಲ್ಲಿ ಬಹಳಷ್ಟು ವೆರೈಟಿಗಳ ಒಂದು ಸೇಪ್ಸ್ ಕೂಡ ನನಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ಯಾವ ಒಂದು ಬೇಕಾದ ಸೇಪ್ಸ್ ಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಡಿಸೈನ್ಸ್ ಅನ್ನ ಮಾಡಬಹುದು. ಓಕೆ, ಯಾವ್ದಾದ್ರು ಒಂದು ಈ ಒಂದು ಸೇಪ್ಸ್ ಅನ್ನ ತಗೊಳ್ಳೋಣ. ಈ ಸೇಪ್ಸ್ ತಗೊಂಡಾಗ ಈ ರೀತಿಯಾಗಿ ಬಂದಿರುತ್ತೆ. ಇದಕ್ಕೆ ಯೆಲ್ಲೋ ಬಟನ್ ದಿಂದ ಹಿಂಗ್ ಒಳಗಡೆ ಹೊರಗಡೆ ಮಾಡಬಹುದು. ಓಕೆ, ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಾಡಬಹುದು. ಈ ರೀತಿಯಾಗಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ, ಸ್ವಲ್ಪ ಇಷ್ಟೇ ಇರಲಿ, ಪರವಾಗಿಲ್ಲ, ಇಷ್ಟನ್ನ ಇಟ್ಕೊಳ್ಳೋಣ. ಇನ್ನು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ. ಓಕೆ, ದೊಡ್ಡ ಮಾಡ್ಕೊಂಡು ಇದರೊಳಗೆ ಅಂದ್ರೆ ಇಲ್ಲಿ ಯೆಲ್ಲೋ ಪಾಯಿಂಟ್ ಇರ್ತದೆ, ಮತ್ತೆ ಇದು ಮುಂದೆ ಹಿಂದೆ ಹೆಂಗ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ. ಇದ್ರೊಳಗೆ ಯೆಲ್ಲೋ ಪಾಯಿಂಟ್ ಅದ್ ಬಂದಿರ್ತದೆ, ಅದಕ್ಕೆ ಹಿಡಿದ ಒಳಗೆ ಜಗ್ಗಿದ್ರೆ ಏನಾಗ್ತದೆ, ಹಿಂಗೆ ಡಿಸೈನ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದರ ಒಳಗೆ ಫೋಟೋ ಹಾಕ್ಬೇಕಾಗ್ಯದ ನನಗೆ, ಅವಾಗ ಚಂದ ಕಾಣಿಸ್ತದ, ಅದು ಗೊತ್ತಾಗ್ತದ. ಅವಾಗ ಏನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೋರಿ. ಇದ್ರೊಳಗ ಫೋಟೋ ಬರ್ಬೇಕಾಗ್ಯದ. ಯಾವುದು, ಈ ಒಂದು ರೌಂಡ್ ಸಿಂಬಲ್ ಒಳಗ ಫೋಟೋ ಹಾಕ್ಬೇಕಾಗಿದೆ ಸರ್ ನನ್ಗಂದ್ರೆ, ಅವಾಗ ಏನ್ ಮಾಡ್ಬೇಕು, ನೀವು ಇಲ್ಲಿಂದ ಫಿಲ್ ಒಳಗೆ ಹೋಗಿ ಇಲ್ಲಿಂದ ಪಿಕ್ಚರ್ಸ್ ಅನ್ನ ತಗೋಬೇಕು. ಯಾಕಂದ್ರೆ ಕಲರ್ ಫಿಲ್ ಮಾಡ್ತಾ ಇಲ್ಲ, ನಾನು ಪಿಕ್ಚರ್ ಫಿಲ್ ಮಾಡ್ತಾ ಇದೀನಿ. ಯಾವ ಒಂದು ಪಿಕ್ಚರ್ ಫಿಲ್ ಮಾಡ್ತಾ ಇದೀತಮ್ಮ ಅಂತ ಕೇಳ್ತದ. ಅವಾಗ ನಾನು ಈ ಒಂದು ಪಿಕ್ಚರ್ ಅನ್ನ ತಗೊಂಡು ಇನ್ಸರ್ಟ್ ಮಾಡ್ಕೋತೀನಿ. ಆ ಒಂದು ಪಿಕ್ಚರ್ ಈ ರೀತಿಯಾಗಿ ಬಂದಿರ್ತದೆ. ಆದ್ರೆ ಇಲ್ಲಿ ನೀಟ್ನೆಸ್ ಆಗಿ ಕಾಣಿಸ್ತಾ ಇಲ್ಲ, ಅದು ನೋಡ್ಬೋದು ನೀವು, ಗೊತ್ತಾಗ್ತಿದ್ಯಾ ಅಂದ್ರೆ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬೆಂಡಿಂಗ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಕಂಟ್ರೋಲ್ ಜೆಡ್ ಮಾಡ್ಕೋರಿ. ಮತ್ತೆ ನೀವೇನ್ ಮಾಡ್ಬೇಕು, ಫಿಲ್ ಒಳಗೆ ಹೋಗಿ ಮತ್ತೆ ಇನ್ನೊಂದು ಫೋಟೋ ಇದೆ, ಆ ಒಂದು ಫೋಟೋ ಕರೆಕ್ಟ್ ಆಗಿ ಸೂಟೇಬಲ್ ಆಗುತ್ತಾ ಅನ್ನೋದನ್ನ ನೋಡೋಣ. ಓಕೆ, ಇದನ್ನ ತಗೋತೀನಿ, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಬಂದಿರುತ್ತೆ, ಚೆನ್ನಾಗಿದೆ, ಏನ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕೂಡ ನೀವು ತಗೋಬಹುದು. ಸರ್ ಮೇಲ್ಗಡೆ ಬ್ಲಾಕ್ ಕಾಣಿಸ್ತಾ ಇದೆಯಲ್ಲ ಸರ್, ಅದನ್ನ ಹೋಗ್ಬೇಕಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಆ ಒಂದು ಫೋಟೋವನ್ನ ಮರ್ಜ್ ಮಾಡ್ಕೊಳ್ಳೋಣ. ಅಥವಾ ಆ ಒಂದು ಫೋಟೋವನ್ನ ನೀವೇನ್ ಮಾಡ್ಬೇಕು, ಬೇರೆ ಒಂದು ಸಾಫ್ಟ್ವೇರ್ ಒಳಗ ಅಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತದನ್ನ ತೆಗಿಬೇಕಾಗ್ತದೆ. ಓಕೆ, ಅವಾಗ ಬಹಳಷ್ಟು ಕನ್ಫ್ಯೂಸ್ ಆಗೋದು ಬೇಡ. ಅದೇ ಬೇರೆ ಒಂದು ಫೋಟೋವನ್ನ ಸಂಪೂರ್ಣವಾಗಿ ಇಲ್ಲಿಂದ ಹಾಕೊಂಡ್ಬಿಡೋಣ. ಸೇಫ್ ಫಿಲ್ ಒಳಗೆ ಹೋಗಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಯಾವ್ದು ತಗೊಳ್ಳೋಣ, ಇದರಲ್ಲಿ ಚೆನ್ನಾಗಿ ಯಾವ್ದು ಇದೇ ಇಮೇಜ್ ಅನ್ನ ತಗೊಂಡ್ಬಿಡೋಣ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ನಾನು ಫೋಟೋ ಕೂಡ ಸಂಪೂರ್ಣವಾಗಿ ತಗೊಂಡಿದ್ದೀನಿ. ತಗೋತಿದ್ದಾನೆ. ಇದಕ್ಕೆ ಸಣ್ಣದ್ ಬೇಕು ಅಂದ್ರೆ ಸಣ್ಣ ಮಾಡ್ಕೊರಿ, ದೊಡ್ಡದ್ ಬೇಕು ಅಂದ್ರೆ ದೊಡ್ಡ ಮಾಡ್ರಿ. ಇಲ್ಲ ಸರ್ ಅದೇ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಸೇಫ್ ಫಿಲ್ ಒಳಗೆ ಹೋಗಿ ಮತ್ತೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಪಿಕ್ಚರ್, ಈ ಒಂದು ಪಿಕ್ಚರ್ ನಾನು ಇದಕ್ಕೆ ಸ್ವಲ್ಪ ಎಡಿಟ್ ಮಾಡ್ಕೋತೀನ. ಇದನ್ನ ಹೆಂಗ್ ಮಾಡಿದ್ರಿ ಸರ್ ಅಂತ ಕೇಳಬೇಡ್ರೆ, ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಿ. ಸ್ವಲ್ಪ ನಾನೇನ್ ಮಾಡ್ತೀನಿ, ಪೇಂಟ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ವೈಟ್ ಒಂದು ಬ್ಯಾಕ್ ಗ್ರೌಂಡ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಸಂಪೂರ್ಣವಾಗಿ ತೆಗಿತಾ ಇದ್ದೀನಿ. ಓಕೆ, ಇಷ್ಟನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಕ್ರಾಪ್ ಮಾಡ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ತೆಗೆದು ಎಂಟರ್ ಮಾಡ್ಕೊಳ್ಳೋಣ. ಅಥವಾ ಇಲ್ಲಿಂದ ನಾನು ಓಪನ್ ಮಾಡಲ್ಲ, ಅದಕ್ಕೆ ರೈಟ್ ಕ್ಲಿಕ್ ಮಾಡ್ಕೊಂಡು ಓಪನ್ ವಿತ್ ಇದರಲ್ಲಿ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರ್ ಒಳಗಡೆ ಓಪನ್ ಮಾಡ್ಕೋತೀನಿ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿಂದ ಕ್ರಾಪ್ ಒಳಗೆ ಹೋಗಿದ್ದಕ್ಕೆ ಸಂಪೂರ್ಣವಾಗಿ ನಾನು ಇದನ್ನ ಕ್ರಾಪ್ ಮಾಡ್ಕೋತೀನಿ ನೋಡಿ. ಓಕೆ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಕ್ರಾಪ್ ಅನ್ನ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನ ಕ್ರಾಪ್ ಮಾಡ್ಕೊಳ್ಳೋಣ. ಓಕೆ, ಈ ಕರೆಕ್ಟ್ ಆಗಿ ಬರ್ಬೋದು ಅಂತ ಅನ್ಸ್ತದ. ಫೈಲ್ ಒಳಗೆ ಹೋಗಿ ಅದಕ್ಕೆ ಸೇವ್ ಅಂತ ನಾನು ಮಾಡ್ಕೋತಾ ಇದ್ದೀನಿ. ಓಕೆ, ಸೇವ್ ಆಗಿರುತ್ತೆ. ಇದನ್ನ ಮಿನಿಮೈಸ್ ಮಾಡ್ಕೊಂಡು ವಾಪಸ್ ಇದೇ ಫೋಟೋವನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ಚೆನ್ನಾಗಿ ಬರ್ತಾ ಕರೆಕ್ಟ್ ಆಗಿ ಬಂದಿದೆ. ಇಬ್ರು ಕಪಲ್ಸ್ ಚೆನ್ನಾಗಿ ಬರ್ತಾ ಇದಾರೆ. ಈ ರೀತಿಯಾಗಿ ಇಟ್ಕೊಂಡೆ. ಬಟ್ ಇಷ್ಟಕ್ಕೆ ಇನ್ನೂ ಮುಗ್ದಿಲ್ಲ, ಇದಕ್ಕೆ ಇನ್ನೂ ನಾನು ಡಿಸೈನ್ ಮಾಡಬೇಕಾಗಿದೆ. ಯಾಕಂದ್ರೆ ಡಿಸೈನ್ ಕ್ರಿಯೇಟಿವಿಟಿ ಇರ್ಬೇಕು, ಎಲ್ಲರೂ ಮಾಡ್ದಂಗೆ ಮಾಡ್ಬಾರ್ದು, ಸ್ವಲ್ಪ ಚೇಂಜಸ್ ಕಾಣಿಸ್ಬೇಕಾಗಿದೆ. ಓಕೆ, ಒಂದು ಪೇಜ್ ಸೈಜ್ ಎಷ್ಟದ, ನಮ್ದು ಬಹಳ ಸಣ್ಣದಾಗಿದೆ, ಹೌದಿಲ್ಲ. ಪೇಜ್ ಸೈಜ್ ಎಷ್ಟದರೆ ಇಷ್ಟದ. ಇದರ ಒಳಗಡೆನೆ ನಾವು ಏನ್ ಮಾಡ್ಬೇಕಾಗಿದೆ, ಈಗ ಹುಡುಗನ ಹೆಸರು ಬರಿಬೇಕು, ಎಲ್ಲವನ್ನು ಕೂಡ ಬರಿಬೇಕಾಗಿದೆ. ಇದಕ್ಕೆ ಬೇಕಾದ್ರೆ ಇನ್ನು ಸ್ವಲ್ಪ ಸಣ್ಣ ಮಾಡ್ಕೋರಿ. ಪೇಜ್ ಬಹಳ ದೊಡ್ಡದಾಗಿದೆ ಅಲ್ಲ, ಅದನ್ನ ನೀವು ಏನ್ ಮಾಡ್ಕೋಬೇಕು, ಸ್ವಲ್ಪ ಸಣ್ಣದಾಗಿನೂ ಕೂಡ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ಓಕೆ, ಈ ಪಾಯಿಂಟ್ಸ್ ಅನ್ನ ತಗೊಂಡು ಮೇಲ್ಗಡೆ ಕೂಡ ತಗೊಂಡೋಗ್ರಿ. ಈ ರೀತಿ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸರಿಸಬಹುದು, ಯಾಕಂದ್ರೆ ಬಹಳ ಜಾಗ ತಗೊಂಡಿತ್ತು. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಕಡಿಮೆ ಸಣ್ಣದಾಗಿ ಕೂಡ ಮಾಡ್ಕೋತಾ ಇದ್ದೀನಿ. ಓಕೆ, ಅಡ್ಡ ಮಾಡ್ಕೊಂಡಿದ್ದೀನಿ. ನೀವು ಉದ್ದ ಮಾಡ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಉದ್ದ ಮಾಡ್ಕೊಳ್ಳೋಣ ಅಂದ್ರೆ ಮಾಡ್ಕೊಳ್ಳೋಣ, ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಈಗಲೇನೆ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಆಮೇಲೆ ಇಲ್ಲಿ ಹೆಸರು ಬರೀಲಿಕ್ಕೆ ಜಾಗ ಬೇಕಾಗ್ತದಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಪೇಜ್ ಲೇಔಟ್ ಒಳಗೆ ಹೋಗಿ, ಎಲ್ಲಿ ಹೋಗ್ಬೇಕ್ರಿ, ಪೇಜ್ ಲೇಔಟ್ ಒಳಗೆ ಹೋಗ್ತಿದ್ದಾನೆ. ಇದನ್ನ ಸರಿಸ್ತೀನಿ. ಓಕೆ, ಎಲ್ಲಿ ಹೋಗ್ಬೇಕು, ಪೇಜ್ ಲೇಔಟ್, ಸಾರಿ, ಇಲ್ಲಿ ಪೇಜ್ ಇನ್ಸರ್ಟ್, ಇಲ್ಲಿಂದ ಪೇಜ್ ಲೇಔಟ್ ಮೇಲೆ ಹೋಗ್ತಿದ್ದಾನೆ. ಇಲ್ಲಿಂದ ಆರ್ಗನೈಸೇಷನ್ ಒಳಗೆ ಹೋಗಿ ಪೋರ್ಟ್ರೇಟ್ ಮಾಡ್ಕೊಳ್ಳೋಣ. ಈಗ ತಿದ್ದುಪಡಿ ಮಾಡ್ಕೋಬಹುದು, ಏನ್ ತಲೆ ಕೆಡಿಸ್ಕೋಬೇಡಿ. ಇದನ್ನ ಇಟ್ಟಿಟ್ಕೊಂಡ್ಬಿಡಿ. ಇದನ್ನ ಸೆಂಟರ್ ಒಳಗೆ ಈ ರೀತಿ ತಗೊಂಡ್ಬಿಡಿ. ಮತ್ತೇನ್ ಮಾಡ್ಬೇಕು, ಇಲ್ಲಿಂದ ಜೂಮ್ ಔಟ್ ಮಾಡಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ.
ಓಕೆ, ಇಲ್ಲಿ ಮದುವೆ ಆಮಂತ್ರಣ ಅಂತ ಇದೆಯಲ್ಲ ಬಹಳ ದೊಡ್ಡದಾಗಿರುತ್ತೆ. ಇವು ಪಾಯಿಂಟ್ಸ್ ಗಳನ್ನ ತಗೊಂಡು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ನಾನು ಮೊದಲೇ ತಗೋಬೇಕಿತ್ತು, ಇರ್ಲಿ ಈ ರೀತಿಯಾಗಿನೂ ಕೂಡ ಅಡ್ಜಸ್ಟ್ಮೆಂಟ್ ಆಗ್ಬೇಕಿಲ್ಲ, ನಿಮ್ಗೆಲ್ಲ ಗೊತ್ತಾಗ್ಬೇಕಿಲ್ಲ ಯಾವಾಗ ಏನ್ ಬರ್ತದೆ, ಯಾವಾಗ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬೇಕಾಗ್ತದೆ. ಹಾಗಾಗಿ ನಾನು ಆ ಒಂದು ಪೇಜ್ ಅನ್ನ ತಗೊಂಡಿದ್ದೆ. ಈಗ ಏನ್ ಮಾಡ್ತೀನಿ, ಇವುಗಳಿಗೆ ಸಣ್ಣದಾಗಿ ಮಾಡ್ಕೊಂಡು ಇಟ್ಕೋತೀನಿ. ಅಂದ್ರೆ A4 ಸೈಜ್ ಇರುತ್ತೆ, ದೊಡ್ಡದಾಗಿ ಇದ್ದಿರುತ್ತೆ. ಬಟ್ ನಾನೇನ್ ಮಾಡಿದೆ, ಕೆಳಗಡೆ ಇನ್ನೂ ಸ್ವಲ್ಪ ಜಾಗ ಜಾಸ್ತಿ ತಗೊಂಡೆ, ಗೊತ್ತಾಗ್ತದೆ. ಅಂದ್ರೆ ಲೆಂತ್ಗೆ ಸ್ವಲ್ಪ, ಉದ್ದಿಗೆ ಸ್ವಲ್ಪ ಜಾಸ್ತಿ ತಗೊಂಡೆ. ಹಾಗಾಗಿ ಈ ರೀತಿಯಾಗಿ ನನಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿತ್ತು. ಹಾಗಾಗಿ ಇದನ್ನ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಕೋತಾ ಇದೀನಿ, ಗೊತ್ತಾಗ್ತಿದೆ. ಈ ರೀತಿಯಾಗಿ ನಾವು ಚೇಂಜಸ್ ಮಾಡ್ಕೊಂಡು ಇಟ್ಕೋಬಹುದು. ಲೈನ್ಸ್ ಕರೆಕ್ಟ್ ಆಗಿ ಇಟ್ಕೊರಿ. ಓಕೆ, ಎರಡು ಲೈನ್ಸ್ಗಳು ನಮ್ಗೆ ಕರೆಕ್ಟ್ ಆಗಿ ಕಾಣಿಸ್ಬೇಕು, ಎಷ್ಟಿರಲಿ ಪರವಾಗಿಲ್ಲ. ಈಗ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಕರೆಕ್ಟ್ ಬರ್ತಲ್ಲ, 2 ನಿಮಿಷದ ಕೆಲಸ ಅದು. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ, ಹುಡುಗ ಹುಡುಗಿದಲ್ಲಿ ಇಟ್ಕೊಂಡು ಹೆಸರು ಬರಿಬೇಕು, ಅಥವಾ ಇದಕ್ಕೆ ಇನ್ನೂ ಸ್ವಲ್ಪ ಡಿಸೈನ್ ಆಗ್ಬೇಕಂದ್ರೆ ಹೂವ ಇಡ್ತೀನಿ ನಾನಿಲ್ಲಿ. ಓಕೆ, ನಾನು ಹೂವುಗಳನ್ನು ಕೂಡ ತಗೊಂಡಿದ್ದೀನಿ. ಇನ್ಸರ್ಟ್ ಒಳಗೋಗಿ ಎಲ್ಲಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಇರುವಂತ ಇವೆಲ್ಲ ಹೂವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ, ನಾನು ಓಪನ್ ಮಾಡ್ಕೋತೀನಿ. 3 ತರದ ಹೂವುಗಳನ್ನ ತಗೊಂಡಿದ್ದೆ. ಅದನ್ನ ಏನ್ ಮಾಡ್ತೀನಿ ನಾನೀಗ, ಇಲ್ಲಿಂದ ಇನ್ಸರ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಎಲ್ಲಿ ಹೋಗ್ಬೇಕ್ರೆ, ಇನ್ಸರ್ಟ್ ಅಂದ್ರೆ 3 ಹೂವುಗಳಲ್ಲಿ ಬಂದ್ಬಿಟ್ಟಿರ್ತಾವ. ಈಗ ಏನ್ ಮಾಡ್ಬೇಕು, 3 ಹೂವುಗಳು ಬರ್ತಿದ್ದಾನೆ, ಇವುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೋಬೇಕು. ಅಂದ್ರೆ ಏನಾಗ್ತಾವ, ಫ್ರೀ ಆಗ್ಬಿಡ್ತಾವ. ಈಗ ಸಣ್ಣ 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 ಮಾಡ್ಕೋಬಹುದು ನೀವು, ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಹೂವು ಇದೆ, ಅದಕ್ಕೆ ಸೆಲೆಕ್ಷನ್ ಮಾಡಿ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗ್ಬೇಕು, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಹೂವು ಅದ, ಅದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ರಿ, ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೋರಿ, ಅದನ್ನು ಕೂಡ ಬರ್ತದೆ. ಬಟ್ ಅದರದ್ದು ಒಂದು ಬ್ಯಾಕ್ ಗ್ರೌಂಡ್ ಬಹಳ ಆಗಿದೆ, ಅದನ್ನ ನಾನು ಕ್ರಾಪ್ ಮಾಡ್ಕೋತೀನಿ. ಓಕೆ, ಅಂದ್ರೆ ವೈಟ್ ಹೂವು ಎಷ್ಟದ ಅಷ್ಟೇ ನನಗೆ ಕಾಣಿಸ್ಬೇಕಂತೇಳಿ ನಾನು ಏನ್ ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ಕ್ರಾಪ್ ಮಾಡ್ಕೋತೀನಿ. ಓಕೆ, ಮತ್ತೆ ಇದು ಕರೆಕ್ಟ್ ಇದೆಯಾ, ಇದು ಕೂಡ ಇನ್ನು ಸ್ವಲ್ಪ ಇದೆ, ಇಲ್ಲಿ ಕರೆಕ್ಟ್ ಇದೆ. ಮತ್ತೆ ಯಾವುದು, ಇದನ್ನು ಕೂಡ ಕರೆಕ್ಟ್ ಆಯಿತು, ಇದನ್ನು ಕೂಡ ಕರೆಕ್ಟ್ ಆಗಿದೆ. ಇವುಗಳನ್ನೇ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಸಣ್ಣ ಸಣ್ಣ ಮಾಡಿ ಇಲ್ಲಿ ಹೂವನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋರಿ. ಓಕೆ, ಸಣ್ಣ ಸಣ್ಣ ಮಾಡ್ಕೊಂಡು ಇದರ ಹಿಂದ್ಗಡೆ ಅಥವಾ ಹಿಂಗ್ ರೌಂಡ್ ಆಗಿ ನಾವೇನ್ ಮಾಡ್ಬೋದು, ಇಲ್ಲಿ ಹೂವು ಕೂಡ ಇಟ್ಟು ಡಿಸೈನ್ ಅನ್ನ ಮಾಡ್ಕೋಬಹುದು. ಓಕೆ, ಸಣ್ಣ ಸಣ್ಣ ಮಾಡ್ಕೋತಾ ಇದ್ದೀನಿ. ಡಿಫ್ರೆಂಟ್ ಆಗಿರ್ಬೇಕು, ಎಲ್ಲರೂ ಎದುರೊಳಗೆ ಮಾಡಿರಪ್ಪ ಅಂತ ಕೇಳಬೇಕು, ಹಂಗ್ ಡಿಸೈನ್ಸ್ ಅನ್ನ ಮಾಡ್ಬೇಕು. ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತೇಳಿ ಮಾಡ್ಕೋತ ಹೋಗೋದಲ್ಲ, ಗೊತ್ತಾಗ್ತದ. ಇವಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದ್ರೆ ಸಣ್ಣ ಮಾಡ್ಕೋರಿ ಈ ರೀತಿಯಾಗಿ. ಓಕೆ, ಇಷ್ಟನ್ನ ಇಟ್ಕೊಂಡಿದ್ದೀವಿ, ಹೌದಾ. ಈಗ ಇವುಗಳನ್ನ ಏನ್ ಮಾಡ್ಕೋಬೇಕು, ನೀವು ಕಾಪಿ ಮಾಡ್ಕೊಳ್ಳೋಣ. ಈ ಒಂದು ಹೂವು ಇನ್ನೊಂದು ಸ್ವಲ್ಪ ತಗೋರಿ, ಇದನ್ನೇ C Ctrl V ಕಾಪಿ ಪೇಸ್ಟ್ ಕೀಬೋರ್ಡ್ ಒಳಗೆ ಡೂಪ್ಲಿಕೇಟ್ ಆಗ್ತಾವ. ಒಂದು ಇಲ್ಲಿ ಇಟ್ಕೋತೀನಿ, ಮತ್ತೆ ಇದನ್ನ ಕಾಪಿ ಮಾಡ್ತೀನಿ, C Ctrl V ಕಾಪಿ ಪೇಸ್ಟ್. ಓಕೆ, ಮತ್ತೆ ನಾನು ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಇಟ್ಕೋತೀನಿ. ಮತ್ತೆ ಇದನ್ನ ಸೆಲೆಕ್ಷನ್ C Ctrl V ಅಂತ ಮಾಡ್ಕೋತೀನಿ. ಮತ್ತೆ ಇದನ್ನ ಇಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಈ ಕಡೆ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ, ಸರಸ್ತೀನಿ ಅವಕ್ಕ. ಓಕೆ, ರೌಂಡ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇವುಗಳನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋತಾ ಇದ್ದೀನ. ಮತ್ತೇನ್ ಮಾಡ್ಬೇಕು, ಇಷ್ಟ ಆಯ್ತಾ. ಮತ್ತೇನ್ ಮಾಡ್ಬೇಕಪ್ಪ, ಇಷ್ಟು ಡಿಸೈನ್ ಆಗ್ತಿದ್ದಾನೆ, ಸ್ವಲ್ಪ ಈ ರೀತಿಯಾಗಿ ತಗೊಳ್ಳಿ, ಮೇಲ್ಗಡೆ ಕೂಡ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಮತ್ತೆ ನಾನೇನ್ ಮಾಡ್ತೀನಿ, ಈಗ ಇದೇ ಹೂವು ಅಥವಾ ಇದನ್ನ ತಗೋತೀನಿ, C Ctrl V. ಓಕೆ, ಕಾಪಿ ಪೇಸ್ಟ್ ಮಾಡ್ಕೋಬೇಕು, ಈ ರೀತಿಯಾಗಿ ತಗೋಬೇಕು. ಇದನ್ನ ಇಷ್ಟು ಇಟ್ಕೊಳ್ಳೋಣ, ಇನ್ನು ಸ್ವಲ್ಪ ಹೊರಗಡೆ ಇಟ್ಕೊಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಅದಾದ ನಂತರ ಹೂವು ಇದನ್ನ ತಗೋತೀನಿ, C Ctrl V. ರೌಂಡ್ ಆಗಿ ನಾನು ಇಟ್ಕೋತಾ ಇದ್ದೀನಿ, ಜಸ್ಟ್ ಸಿಂಪಲ್. ಓಕೆ, ಮತ್ತೆ ಇಷ್ಟೆಲ್ಲ ಆಗಿದ ನಂತರ ಮತ್ತೇನ್ ಮಾಡಬೇಕು, ಈ ಹೂವನ್ನ ತಗೋತೀನಿ, C Ctrl V ಮಾಡ್ಕೊಳ್ಳೋಣ, ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಮತ್ತೆ ಇಷ್ಟ ಆದ ನಂತರ ಮತ್ತೇನ್ ಮಾಡೋಣ, ಈ ಹೂವು ತಗೊಳ್ಳೋಣ, C Ctrl V ಕಾಪಿ ಪೇಸ್ಟ್. ಎಲ್ಲರೂ ಕೂಡ ಮಾಡಬಹುದು, ಬಹಳ ಈಸಿ ಆಗಿದೆ. ಓಕೆ, ಇಷ್ಟನ್ನ ಇಟ್ಕೊಂಡಿವಿ. ಆಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಯ್ತಲ್ಲ ಸರ್ ಅಂತ ನೀವೇ ಹೇಳ್ತೀರಿ. ಓಕೆ, ಇಷ್ಟ ಆದ ನಂತರ ಮತ್ತೆ ಇದನ್ನ C Ctrl V, ಯಾವ ಹೂವು ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ಕೋರಿ, ಕಾಪಿ ಪೇಸ್ಟ್ ಮಾಡ್ಕೋತ ಹೊಂಟಿ ಬಿಡುದು, ಸುಮ್ಮ ಗೊತ್ತಾಗ್ತದೆ. C Ctrl V ಯಾವ್ದು ಬೇಕಾದ್ ತಗೋರಿ. ಓಕೆ, ಬಟ್ ಕರೆಕ್ಟ್ ಚಂದಾಗಿ ಮಾಡ್ತಾ ಹೋಗ್ದಂಗೆ ಕಾಣಿಸ್ಬೇಕು ನಮ್ಗೆ. ಓಕೆ, ಮತ್ತೆ ಈ ಹೂವು ತಗೋತೀನಿ, C Ctrl V ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಈ ರೀತಿಯಾಗಿ ಇಟ್ಕೊಳ್ಳೋಣ. ಓಕೆ, ಈ ರೀತಿಯಾಗಿ ನಾನು ಇಟ್ಕೊಂಡೆ, ಸ್ವಲ್ಪ ಸಮಾಧಾನದಿಂದ ಇಟ್ಕೋರಿ. ಮತ್ತೆ ಇದನ್ನ ಸೆಲೆಕ್ಷನ್ C Ctrl V ಕಾಪಿ ಪೇಸ್ಟ್, ಇದನ್ನ ಇಲ್ಲಿ ತಗೊಂಡ್ ಬರ್ರಿ. ಮತ್ತೆ ನಾನು ಇದನ್ನ ತಗೋತೀನಿ, C Ctrl V ಕಾಪಿ ಪೇಸ್ಟ್ ಮಾಡ್ಕೋತಾ ಇದೀನಾ. ನೀವು ಇಲ್ಲಿಂದಾನು ಕೂಡ ಮಾಡ್ಬೋದು. ಎಲ್ಲಿಂದ ಮಾಡ್ಬೋದು ಅಂದ್ರೆ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೆಲೆಕ್ಷನ್ ಮಾಡಿ ಕಾಪಿ ಅಂತ ಇರುತ್ತೆ, ಇಲ್ಲೇ ಪೇಸ್ಟ್ ಅನ್ನ ನೀವು ಮಾಡ್ಕೋಬಹುದು. ಇಲ್ಲಿಂದಾನು ಕೂಡ ಪೇಸ್ಟ್ ಆಗ್ತಾವು, ಗೊತ್ತಾಗ್ತದ. ಇಷ್ಟ ಆಗ್ತಿದ್ದಾನೆ. ಇನ್ನೊಂದು ಹೂವು ತಗೊಂಡ್ಬಿಡೋಣ, C Ctrl V ಕಾಪಿ ಪೇಸ್ಟ್. ಇಷ್ಟನ್ನ ತಗೊಂಡ್ಬಿಡೋಣ, ಸಂಪೂರ್ಣವಾಗಿ ತಗೊಂಡಿದ್ದೀವ. ಈಗ ಏನಾಗಬೇಕು, ಈ ಒಂದು ಫೋಟೋ ಇದೆಯಲ್ಲ, ಈ ಹೂವುಗಳನ್ನ ಮ್ಯಾಲ್ ತಗೊಂಡ್ಬಿಡ್ರಿ, ಆಟೋಮೆಟಿಕ್ ಹೆಂಗ್ ಚೇಂಜಸ್ ಆಗ್ತದೆ ನೋಡ್ರಿ. ಈಗ ಫಾರ್ಮೆಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಇನ್ ಫ್ರಂಟ್ ಆಫ್ ಫ್ರಂಟ್ ಅಂತ ಮಾಡ್ಬಿಡ್ತೀನಿ, ಸಂಪೂರ್ಣವಾಗಿ ಮ್ಯಾಲ್ ಬಂದ್ಬಿಡ್ತದೆ, ಗೊತ್ತಾಯ್ತಾ. ಈ ರೀತಿಯಾಗಿ ಮೇಲ್ಗಡೆ ಕೂಡ ಬಂದಿರತ್ತೆ, ಹೂವುಗಳನ್ನು ಕೂಡ ಹಾಕಿರೋ ರೀತಿ ನಮ್ಗೆ ಕಾಣಿಸ್ತಿರ್ತದೆ. ಇದಕ್ಕೆ ಸೆಂಡ್ ಟು ಬ್ಯಾಕ್ ಯಾವ್ದು ಚೆನ್ನಾಗಿ ಕಾಣಿಸೋದಿಲ್ಲ, ಅವುಗಳ ನೀವೇನ್ ಮಾಡ್ಬೋದು, ಸೆಂಡ್ ಟು ಬ್ಯಾಕ್ ಅಂತ ಕೂಡ ಸಂಪೂರ್ಣವಾಗಿ ಕಳಿಸ್ಬೋದು. ಈ ರೀತಿಯಾಗಿ ಕಳಿಸ್ಬೋದು. ಯಾವ್ದು ಮೇಲ್ಗಡೆ ಕಾಣಿಸ್ತಾ ಇರತ್ತಲ್ಲ ಅವುಗಳನ್ನ ನೀವೇನ್ ಮಾಡ್ಬೋದು, ಕೆಳಗಡೆ ಸರಿಸ್ಕೋಬಹುದು,
ಗೊತ್ತಾಗ್ತಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಹೂವುಗಳನ್ನು ಕೂಡ ನಾವೇನ್ ಮಾಡಿದ್ದೀವಿ ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಡಿಸೈನ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಹೂವುಗಳನ್ನು ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ಈ ರೀತಿಯಾಗಿ ಡಿಸೈನ್ಸ್ ಕೂಡ ನಾವು ಮಾಡ್ಕೊಂಡಿವಿ. ಮತ್ತೇನ್ ಮಾಡ್ಬೇಕಾಗಿದೆ ಸರ್, ಇಷ್ಟೆಲ್ಲ ಬರೆದ್ರೆ ಈಗೇನ್ ಮಾಡ್ಬೇಕಾಗಿದೆ, ಹುಡುಗಂದು ಹುಡುಗಿ ಹೆಸರನ್ನ ಸಂಪೂರ್ಣವಾಗಿ ಬರಿಬೇಕಾಗಿದೆ. ಅದನ್ನ ಹೆಂಗ್ ಬರಿಬೇಕು ಸರ್, ಅದನ್ನ ಬರೆಯೋಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ, ಇಲ್ಲಿ ಎರಡು ಕೈಗಳು ಕೂಡಿಸಿದ್ದಿರ್ತಾವಿಲ್ಲ, ಅದನ್ನ ತಗೊಂಡ್ ಬರ್ಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಇನ್ಸರ್ಟ್ ಒಳಗೆ ಹೋಗಿ ಒಂದು ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಹ್ಯಾಂಡ್ ಅನ್ನ ಸಂಪೂರ್ಣವಾಗಿ ತಗೋತಾ ಇದ್ದೀನಿ. ಮತ್ತೆ ಈ ರೀತಿಯಾಗಿ ಬೇರೆ ಬೇರೆ ತರದ್ದು ಕೂಡ ಇದ್ದಿರುತ್ತೆ, ನಿಮ್ಗೆ ಯಾವ್ದು ಬೇಕು ಅದನ್ನ ತಗೋರಿ. ಓಕೆ, ಇದನ್ನ ತಗೊಂಡು ನಾನೇನ್ ಮಾಡ್ತೀನಿ, ಇದನ್ನ ತಗೋಬಹುದು ಅಥವಾ ಇದು ಕೂಡ ಚೆನ್ನಾಗಿದೆ, ಇದನ್ನು ಕೂಡ ತಗೋಬಹುದು. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆ ಒಂದು ಕೈ ಕೂಡ ಬಂದಿರುತ್ತೆ. ಅದನ್ನ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ತಗೊಂಡ್ ಬಂದು ಎಲ್ಲಿ ಇಡ್ಬೇಕಪ್ಪ ಅಂದ್ರೆ ಇಲ್ಲಿ ತಂದು ಇಟ್ಬಿಟ್ರಿ. ಓಕೆ, ಇಲ್ಲಿ ತಂದಿಟ್ಟು ಏನ್ ಮಾಡಬೇಕು, ಈ ಹೂವು ಇದ್ರ ಮೇಲೆ ಬರಬೇಕಂದ್ರೆ ಸೆಂಡ್ ಟು ಬ್ಯಾಕ್ ಎಲ್ಲಿ ಹೋಗ್ಬೇಕು, ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಹಿಂದೆ ಹೋಗ್ತದೆ. ಈಗ ನೋಡ್ಬೋದು ಒಳಗಡೆನೆ ನಾವು ಏನ್ ಮಾಡಿದ್ದೀವಿ, ಈ ರೀತಿಯಾಗಿ ಕೈಯನ್ನ ತಗೊಂಡಿದ್ದೀವಿ ಅಂತ ಬರ್ತಾ ಇದೆ. ಇದು ಸ್ವಲ್ಪ ಸಣ್ಣದಾಗ್ಬೇಕು, ಬಹಳ ದೊಡ್ಡದಾಗಿದೆ ಅಂದ್ರೆ ಸಣ್ಣದಾಕೊಂಡು, ಅಂದ್ರೆ ಇಲ್ಲಿ ಒಂದು ಹುಡುಗಿ ಹೆಸರು ಬರ್ದು ಈ ಕಡೆ ಹುಡುಗನ ಹೆಸರು ಕೂಡ ನಮ್ಗೆ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ಕೂಡ ನಾವು ಇಟ್ಕೋಬಹುದು. ಇಷ್ಟೆಲ್ಲ ಆದ ನಂತರ ಈಗ ಇಲ್ಲಿ ಸ್ವಲ್ಪ ಬಾರ್ಡರ್ ಡಿಸೈನ್ ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ಹಾಕೋಬೇಕು, ಬಾರ್ಡರ್ಗೂ ಕೂಡ ಹೂವು ತಗೊಳ್ಳೋನಿಲ್ಲ. ಅವಾಗ ಇನ್ಸರ್ಟ್ ಒಳಗೆ ಹೋಗ್ಬೇಕು, ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಯಾವ ಒಂದು ಹೂವು ಬೇಕಾಗಿದೆಯೋ ಆ ಒಂದು ಹೂವನ್ನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಇನ್ಸರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸಂಪೂರ್ಣವಾಗಿ ಬರುತ್ತೆ. ಎಲ್ಲಿ ಬತ್ತಪ್ಪ, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿ ಬಂದಿದೆ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಹಿಡಿದು ಜಗತ್ತಾ ಜಗಿರಿದಕ್ಕೆ. ಓಕೆ, ಮೂಲೆಗೆ ತಂದು ಇಟ್ಟು ಬಿಡ್ಬೇಕು ಅದಕ್ಕೆ ಜಗ್ಗಿಕೇಶನ್ರೀಗ ಹಿಂಗೆ ತಂದು ಎಲ್ಲಿಗೆ ತಂದು ಬಿಡ್ಬೇಕು ಅದಕ್ಕೆ ಈ ರೀತಿಯಾಗಿ ಮೂಲಿ ಒಳಗೆ ತಂದು ಕರೆಕ್ಟಾಗಿ ಏನ್ ಮಾಡ್ರಿ, ಈ ರೀತಿಯಾಗಿ ಮ್ಯಾಚ್ ಮಾಡ್ಕೋರಿ. ಇದೇ ಇನ್ನು ಸ್ವಲ್ಪ ದೊಡ್ಡದು ಬೇಕು ಅಂದ್ರೂ ಕೂಡ ದೊಡ್ಡದಾಗಿ ಕೂಡ ನೀವು ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಯ್ತಾ, ಈ ರೀತಿಯಾಗಿ ದೊಡ್ಡ ಮಾಡ್ಬೋದು. ಇದನ್ನೇ ಸರ್ ನನಗೆ ಈ ಕಡೆ ಬೇಕು ಅಥವಾ ಒಳಗಡೆ ಬೇಕು ಹಿಂಗೂ ಕೂಡ ಇಟ್ಕೋಬಹುದು. ಇದನ್ನೇ ಈ ಕಡೆ ಬೇಕು ಸರ್ ಅಂದ್ರೆ ಈ ಕಡೆ ಬೇರೆ ಫೋಟೋ ಬೇಕಂದ್ರೂ ಕೂಡ ಕೊಡ್ಬೋದು. ಇಲ್ಲ ಸರ್ ಇದೇ ಒಂದು ಇಮೇಜ್ ಈ ಕಡೆ ಇರ್ಲಿ ಅಂದ್ರೆ ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿಂದಾನೆ ಪೇಸ್ಟ್ ಅಂತ ಮಾಡ್ಕೋರಿ. ಬಟ್ ಇದರ ಮುಖ ಏನಾಗಿದೆ, ಈ ಕಡೆ ಹೊಳಿಸ್ಬೇಕಾಗಿದೆ ನನಗೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿದೆ, ಏನಾಗಿದೆ ಅಂದ್ರೆ ಇದರ ಮುಖ ಈ ಕಡೆ ಬರಬೇಕು. ಅವಾಗ ಏನ್ ಮಾಡ್ಬೇಕು, ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಒಳಗೆ ಹೋಗಿ ಇಲ್ಲಿಂದ ರೊಟೇಷನ್ ಅಂತ ಕಾಣಿಸ್ತಾ ಇರತ್ತೆ. ಈ ಒಂದು ರೊಟೇಷನ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಫಿಲ್ ಹಾರಿಜಾಂಟಲ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅದರ ಮುಖ ಈ ಕಡೆ ಸಂಪೂರ್ಣವಾಗಿ ಬದಲಾವಣೆ ಆಗಿ ನಮ್ಗೆ ಬಂದ್ಬಿಡ್ತದೆ. ನೋಡ್ರಿ, ಈ ರೀತಿಯಾಗಿ ಕೂಡ ನಾವು ತಗೊಂಡಿದ್ದೀವಿ. ಸಂಪೂರ್ಣವಾಗಿ ಚೆನ್ನಾಗಿ ಡಿಸೈನ್ ಆಗಿದೆ. ಇದಕ್ಕೆ ಸ್ವಲ್ಪ ನಡು ಸರ್ಸ್ಕೋರಿ. ಓಕೆ, ಇವುಗಳಿಗೆ ಕೂಡ ನೀವು ನಡು ಬೇಕಾದ್ರೆ ಸರ್ಸ್ಕೋಬಹುದು. ಇವುಗಳಿಗೆ ಗ್ರೂಪ್ ಮಾಡ್ಕೋರಿ, ಯಾಕಂದ್ರೆ ಇವು ಸಿಂಗಲ್ ಅದಾವಿಲ್ಲ ಅಂದ್ರೆ ಒಂದ್ ಮಾಡ್ಕೋಬೇಕು. ಸರಿಸಿದಾಗ ಎಲ್ಲ ಒಟ್ಟಿಗೆ ಸರಿಬೇಕು. ಅವಾಗ ಒಂದನ್ನ ಸೆಲೆಕ್ಷನ್ ಮಾಡಿ ಶಿಫ್ಟ್ ಅನ್ನ ಹಿಡಿದು ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಶಿಫ್ಟ್ ಅನ್ನ ಹಿಡಿಬೇಕು. ಇವುಗಳನ್ನ ಸಮಾಧಾನದಿಂದ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬೇಕು, ಸೆಲೆಕ್ಷನ್ ಅನ್ನ ಮಾಡ್ಕೋರಿ. ಓಕೆ, ಸಂಪೂರ್ಣವಾಗಿ ಸೆಲೆಕ್ಷನ್ ಆದ ನಂತರ ಅದಕ್ಕೆ ಫಾರ್ಮೆಟ್ ಒಳಗೆ ಹೋಗಿ ಗ್ರೂಪ್ ಅಂತ ಬರುತ್ತೆ. ಓಕೆ, ಗ್ರೂಪ್ ಆಗ್ತಾ ಇಲ್ಲ ಯಾಕಂದ್ರೆ ಇಮೇಜಸ್ಗಳದಾವಲ್ಲ, ಹಾಗಾಗಿ ಗ್ರೂಪ್ ಆಗಲ್ಲ. ಸ್ವಲ್ಪ ನೀವು ಅವುಗಳನ್ನೇ ಹಿಡಿದು ಈ ರೀತಿಯಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಸ್ವಲ್ಪ ಸರಿಸ್ರಿ, ಏನಾಗಲ್ಲ. ಓಕೆ, ಆಮೇಲೆ ನೀವು ಈ ಫೋಟೋವನ್ನು ಕೂಡ ಸಂಪೂರ್ಣವಾಗಿ ಸರಿಸ್ಕೊರಿ. ಇವುಗಳನ್ನು ಕೂಡ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ವಾಪಸ್ ಮ್ಯಾನ್ಯಲ್ ಆಗಿ ಕೂಡ ಮಾಡಬಹುದು, ಅನುಕೂಲ ಇರುತ್ತೆ, ಮಾಡ್ಲಿಕ್ಕೆ ಏನು ತೊಂದರೆ ಆಗಲ್ಲ. ಮತ್ತೆ ಇಷ್ಟನ್ನ ಆದ ನಂತರ ಇಲ್ಲಿ ಇನ್ನೊಂದು ಹೂವು ಮಿಸ್ ಆಗಿದೆ, ಒಳಗಡೆ ಹೋಗಿದೆ, ಅದನ್ನು ಸ್ವಲ್ಪ ಸರಿಸ್ರಿ, ಏನಾಗಲ್ಲ. ಓಕೆ, ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕಪ್ಪ. ಓಕೆ, ಇದನ್ನೇ Ctrl+C Ctrl+V ಅದರ ಹಿಂದ್ಗಡೆ ಹೋಗಿದೆ. ಅದೇ ಒಂದು ಇಮೇಜ್ ಅನ್ನ ನಾನು ಇಲ್ಲಿ ತಂದು ಹಾಕೋತೀನಿ. ಇದಕ್ಕೆ ಸೆಂಡ್ ಟು ಬ್ಯಾಕ್ ಫಾರ್ಮೆಟ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಹಿಂದಕ್ಕೆ ಹೋಗಪ್ಪ. ಅದ್ರ ಮುಂದೆ ಬಂದಿತ್ತು, ಅದ್ರ ಹಿಂದನ್ನ ಕಳಿಸ್ಕೊಟ್ಟಿದ್ದೀನಿ. ರೆಡಿ ಆಗಿದೆ ಅಂದ್ರೆ ಈಗ ಸೆಂಟರ್ ಒಳಗೆ ಬರುತ್ತೆ, ಯಾಕಂದ್ರೆ ಈ ಕಡೆ ಬಹಳ ಹೋಗಿತ್ತು. ಹಾಗಾಗಿ ಇದನ್ನು ಕೂಡ ತಗೊಂಡೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡಿದೀವಿ, ಈಗ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡಿದೀವಿ. ನೋಡ್ರಿ, ಹಾಗೆ ಸ್ವಲ್ಪ ಸಣ್ಣ ಮಾಡಿ ತೋರಿಸ್ತೀನಿ, ನಿಮ್ಗೆ ಸಂಪೂರ್ಣವಾಗಿ ಕಾಣಿಸ್ತದೆ ಅದು. ಓಕೆ, ಸಣ್ಣ ಮಾಡಿದ್ರೆ ಏನಾಗ್ತದೆ, ನೀಟಾಗಿ ಕಾಣಿಸ್ತದೆ. ಇನ್ನು ಸ್ವಲ್ಪ ಸಣ್ಣ ಮಾಡೋಣ. ನೋಡಿ, ಈ ರೀತಿಯಾಗಿ ಏನಾಗ್ತಾ ಇದೆ, ನಾವು ಫೋಟೋವನ್ನ ಸಂಪೂರ್ಣವಾಗಿ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಡಿಸೈನ್ ಮಾಡ್ತಾ ಇದೀವಿ. ಗೊತ್ತಾಗ್ತಿದೆ, ಈ ರೀತಿಯಾಗಿ ಡಿಸೈನ್ ನ ಮಾಡ್ತಾ ಇದೀವಿ. ಇಷ್ಟು ಡಿಸೈನ್ ಮಾಡುವಂಥದ್ದು ಇವತ್ತಿಗೆ ಇಷ್ಟಿರ್ಲಿ, ಯಾಕಂದ್ರೆ ಬಹಳಷ್ಟು ಮಾಡ್ಬಿಟ್ಟು ಅಂದ್ರೆ ಒಮ್ಮೆಲಿಗೆ ಏನಾಗ್ಬಿಡ್ತದೆ, ಕನ್ಫ್ಯೂಸ್ ಆಗ್ಬಿಡ್ತದೆ. ಎಲ್ಲವನ್ನು ಕೂಡ ಹೆಂಗ್ ಮಾಡ್ಬೇಕು ಸರ್, ಏನೇನ್ ಮಾಡಿದ್ರು ಅಂತೇಳಿ ನಿಮ್ಗೂ ಕೂಡ ಗೊತ್ತಾಗಲ್ಲ, ಹೌದಿಲ್ಲ? ಹಂಗಾಗಿ ಇಷ್ಟಕ್ಕೆ ಸಾಕ ಅಥವಾ ಇದನ್ನು ಕಂಪ್ಲೀಟ್ ಮಾಡೋಣ? ಮಲ್ಲು, ಅಲ್ಲ ಇಷ್ಟಕ್ಕೆ ಸಾಕ ಅಥವಾ ಇದನ್ನು ಕಂಪ್ಲೀಟ್ ಮಾಡಿ ಹೇಳೋಣ? ಹೌದಲ್ಲ, ಇನ್ನು ಯಾಕಂದ್ರೆ ಎಲ್ಲ ಒಮ್ಮೆ ಹೇಳ್ಬಿಟ್ಟು ಅಂದ್ರೆ ಏನಾಗ್ಬಿಡ್ತದ, ಕನ್ಫ್ಯೂಸ್ ಆಗ್ಬಿಡ್ತದೆ, ಯಾವ್ದು ಏನೇನ್ ಮಾಡ್ತೀವಿ ಅಂತೇಳಿ. ಇಷ್ಟೇನೋ ಗೊತ್ತಾಗ್ಯದ ಇಲ್ಲಿ ಕರೆಕ್ಟ್ ಆಗಿ ಮಾಡ್ಬೋದಾ? ಓಕೆ, ಇದಕ್ಕೆ ಇನ್ನೂ ಭಯಂಕರ ಡಿಸೈನ್ ಮಾಡ್ಬೇಕಾಗ್ಯದ. ಅದು ಎಲ್ಲವನ್ನು ಕೂಡ ಮಾಡೋಣ ಮುಂದಿನ ಕ್ಲಾಸ್ ಒಳಗೆ. ಸಾಕಲ್ಲ ಇವತ್ತಿಗೆ ಇಷ್ಟು?
ಸರ್ ಸಾಕ್ಬಿಡಿ ಸರ್ ಸಾಕು. ಬೇರೆಯವ್ರ ಕಡೆಯಿಂದ ಏನೂ ಬರ್ತಾ ಇಲ್ಲ ಆನ್ಸರ್ಸು. ಸರ್ ನಮ್ ಕಡೆ ಮಲ್ಲಿಕಾರ್ಜುನ ಹೇಳಿದ್ರಲ್ಲ ಸರ್. ಓಕೆ, ಅವ್ರಿಗೆ ಯಾಕಂದ್ರೆ ಸರ್ ನಿಮ್ ಜೊತೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತಾರಲ್ಲ, ಅದೇ ಇದು ಫೈನಲ್ ಇದೆ. ಓಕೆ, ಸರಿ ಬ್ರೋ.